ದೇವರಾದ ಯೇಸುಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು. ಇವತ್ತು ನಾವು ಯೋಬನ ಪುಸ್ತಕ 24ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡಲಿದ್ದೇವೆ. ಯೋಬ 24:1. ಅದರಲ್ಲಿ ಏನು ಬರೆಯಲ್ಪಟ್ಟಿದೆ? ಸರ್ವಶಕ್ತನು ಏಕೆ ದಂಡನೆಯ ಕಾಲಗಳನ್ನು ನೇಮಿಸಿ ಇಟ್ಟುಕೊಂಡಿಲ್ಲ? ಆತನನ್ನ ಅರಿತವರಿಗೆ ಆತನ ನ್ಯಾಯ ತೀರ್ಪಿನ ದಿನಗಳು ಏಕೆ ಗೋಚರವಾಗುವುದಿಲ್ಲ? ಸರ್ವಶಕ್ತನಿಗೆ ಕಾಲಗಳು ಅಲ್ಲಿ ಮರೆಯಾಗಿರುವುದಿಲ್ಲ. ಮರುಕ್ಷಣ ಏನು ನಡೆಯುತ್ತೆ ಅಂತ ಗೊತ್ತಾ ಅವರಿಗೆ? ಮರು ನಿಮಿಷ ಏನು ನಡೆಯುತ್ತೆ ಅಂತ ಗೊತ್ತಾ ಆತನಿಗೆ? ಬರುವ ವರುಷ ಏನಾಗುತ್ತೆ ಅಂತ ಗೊತ್ತಾ ಅವರಿಗೆ? ಸುದೀರ್ಘವಾದ ಕಾಲದವರೆಗೂ ಏನೆಲ್ಲ ಸಂಭವಿಸುತ್ತೆ ಅಂತ ಅವರಿಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ಅವರು ಸರ್ವಶಕ್ತನಾಗಿರುವ ದೇವರು. ನೋಡಿ, ಸತ್ಯವೇದದಲ್ಲಿ ಆಶ್ಚರ್ಯವಾಗಿರುವ ಕಾರ್ಯ, ಇವತ್ತು ನಾವು ನಡೆಯುವಂಥದ್ದನ್ನ ಹೆಚ್ಚು ಕಡಿಮೆ 2000-3000 ವರ್ಷಕ್ಕಿಂತ ಹಿಂದೆ ಕರ್ತನು ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ ನಮಗೆ. ಹಾಗಾಗಿ ಅವರಿಗೆ ಕಾಲಗಳು ಮರೆಯಾಗಿರಲಿಲ್ಲ. ಪ್ರತಿ ಕಾಲದಲ್ಲಿ ಏನು ನಡೆಯುತ್ತೆ, ಪ್ರತಿ ಕಾಲವು ಎಂಥ ರೀತಿಯಲ್ಲಿರುತ್ತೆ ಎನ್ನುವಂತಹ ಕಾರ್ಯಗಳು ಪರಿಪೂರ್ಣವಾಗಿ ಅರಿತಿಟ್ಟಿದ್ದಾರೆ. ಯೋಬನು ಹೇಳುತ್ತಾರೆ, ನೀವು ಆರಾಧನೆ ಮಾಡುವಂತಹ ದೇವರೆಲ್ಲ ಅರಿತಿರಬೇಕಾದ್ರೆ ಅವರ ಮಕ್ಕಳಾಗಿರುವ ನೀವು ಕಾಲದ ಕುರಿತಾಗಿ ಅರಿಯದೇ ಇರುವುದು ಹೇಗೆ? ಕಾಲ ಎಲ್ಲಿ ಹೋಗುತ್ತಾ ಇದೆ, ಹೇಗಿದೆ ಎನ್ನುವಂತಹ ಭಾವನೆಗಳಿಲ್ಲದೆ ಒಂದು ಸಾಧಾರಣ ಮನುಷ್ಯರ ರೀತಿಯಲ್ಲಿ, ಲೋಕ ರೀತಿಯಲ್ಲಿರುವ ಮನುಷ್ಯರ ಹಾಗೆ, ಅಜ್ಞಾನಿಗಳ ಹಾಗೆ ಕಾಲದ ಕುರಿತಾಗಿರುವ ಚಿಂತೆ ಇಲ್ಲದೆ ಇರುವಂಥದ್ದು ಏನು ಎಂಬುದಾಗಿ ಅವರು ಕೇಳ್ತಾರೆ. ಹಾಗಾದರೆ ಸರ್ವಶಕ್ತನಿಗೆ ಕಾಲಗಳು ಮರೆಯಾಗಿಲ್ಲದಿರುವುದರಿಂದ ಅವರು ಖಂಡಿತವಾಗಿ ತಮ್ಮ ಮಕ್ಕಳಿಗೆ ಕಾಲದ ಕುರಿತಾಗಿರುವ ಒಂದು ಎಚ್ಚರಿಕೆಯನ್ನು ಕೊಡುತ್ತಾರಲ್ವೇ? ಇದನ್ನೇ ಅವರು ಕೇಳುವ ಪ್ರಶ್ನೆ. ಕರ್ತನು ಖಂಡಿತವಾಗಿ ಕಾಲದ ಕುರಿತಾಗಿ, ಕಾಲಗಳ ಕುರಿತಾಗಿ ಎಚ್ಚರಿಕೆಯನ್ನು ಕೊಡುತ್ತಾರೆ ತಮ್ಮ ಮಕ್ಕಳಿಗೆ. ಆದರೆ ನಾವು ಅದನ್ನು ಗಮನಿಸುವುದಿಲ್ಲ. ಇವತ್ತು ಈ ಪ್ರಸಂಗವನ್ನು ನಾನು ಮಾಡುವುದಕ್ಕೆ ಬಹು ಮುಖ್ಯವಾಗಿರುವ ಒಂದು ಕಾರಣವೇನೆಂತ ಕೇಳುವುದಾದರೆ, ಸಮೀಪ ಕಾಲದಲ್ಲಿ ನಮ್ಮ ಸುತ್ತಲೂ ನಡೆಯುತ್ತಿರುವಂಥ ಹಲವಾರು ಸಂಭವಗಳು, ಭಯಂಕರವಾಗಿರುವ ಹಲವು ಕಾರ್ಯಗಳು, ಇನ್ನು ಭವಿಷ್ಯಕಾಲ ಯಾವ ರೀತಿ ಇರುತ್ತದೋ ಎನ್ನುವಂಥ ಒಂದು ಭೀತಿ ಎಲ್ಲರಲ್ಲಿಯೂ ಉಂಟಾಗುತ್ತಿರುವುದನ್ನು ನಾವು ನೋಡ್ತೀವಿ. ಆದರೆ ದೇವರ ಮಕ್ಕಳು ಎಲ್ಲರೂ ಅಲ್ಲ, ಒಂದು ಬಹುತೇಕ ಗುಂಪು ಕಾಲದ ಕುರಿತಾಗಿ ಸ್ವಲ್ಪ ಕೂಡ ಚಿಂತೆ ಇಲ್ಲದೆ, ಅವರು ಯಾವುದೋ ತಾವೇ ಒಂದು ಹೊಸ ಅಭಿಪ್ರಾಯವನ್ನಿಟ್ಟುಕೊಂಡು ಕಾಲದ ಕುರಿತಾಗಿ ವ್ಯಾಖ್ಯಾನವನ್ನು ಮಾಡುವಂಥದ್ದು ಆಶ್ಚರ್ಯವನ್ನು ಉಂಟು ಮಾಡುವುದು ಮಾತ್ರವಲ್ಲದೆ ಭಯವನ್ನು, ಭೀತಿಯನ್ನು ಉಂಟು ಮಾಡುತ್ತಾ ಇದೆ. ನಾವು ಯಾವ ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೇವೆ ಎನ್ನುವುದು ಕೂಡ ಅವರಿಗಿನ್ನೂ ಅರ್ಥ ಆಗ್ತಿಲ್ವಲ್ಲ. ಕಾಲದ ಕುರಿತಾಗಿರುವ ಸ್ಪಷ್ಟವಾಗಿರುವ ಒಂದು ಚಾರ್ಟ್, ಒಂದು ಬ್ಲೂ ಪ್ರಿಂಟ್ ದೇವರು ನಮಗೆ ಸತ್ಯವೇದದಲ್ಲಿ ಬರೆದುಕೊಟ್ಟಿದ್ದಾರೆ. ಈ ಕಾಲದಲ್ಲಿ ಇದು ನಡೆಯುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ಕಾಲದ ಕುರಿತಾಗಿ ಸ್ವಲ್ಪ ಕೂಡ ಯಾವ ಭಾವನೆಗಳಿಲ್ಲದೆ ಅವರು ತಾವಾಗಿ ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡು ಕಾಲವನ್ನು ದಾಟಿದ ಚಿಂತನೆಯನ್ನು ಮಾಡ್ತಾರಲ್ಲವೇ, ಇದು ಎಷ್ಟು ದೊಡ್ಡ ಅಪಾಯದಲ್ಲಿ ಅವರಿಗೆ ಸಂಬಂಧಪಟ್ಟ ವಿಶ್ವಾಸಿಗಳ ನಡೆಸುತ್ತದೆ ಎನ್ನುವಂಥದ್ದೇ ಆಶ್ಚರ್ಯವಾಗಿರುವಂಥದ್ದಾಗಿದೆ. ಪ್ರತ್ಯೇಕವಾಗಿ ಅವರ ಕಾರ್ಯಗಳು, ಹಲವು ವಿಧವಾಗಿರುವ ಕಾರ್ಯಗಳು ಇವತ್ತು ಸೇವೆಯ ವೇದಿಕೆಗಳಲ್ಲಿ, ನಾನು ಹೇಳುತ್ತಿರುವುದು ಹೊರ ಕಾರ್ಯವನ್ನು ಬಿಡಿ, ನಾವು ಮಾತಾಡುತ್ತಿರುವುದು ದೇವರ ಮಕ್ಕಳನ್ನ, ಸೇವೆಯ ವೇದಿಕೆಗಳಲ್ಲಿ ಮಾರ್ಪಟ್ಟ ಹಲವಾರು ಕಾರ್ಯಗಳನ್ನ ನಮ್ಮಿಂದ ನೋಡಲು ಸಾಧ್ಯವಾಗುತ್ತಾ ಇದೆ. ಕರ್ತನು ಬಾಗಿಲ ಬಳಿ ಬಂದಿದ್ದಾರೆ ಎಂಬುದಾಗಿ ಮಾತಾಡುವಂತಹ ಹಲವು ಸೇವಕರುಗಳು ಕಾಲವನ್ನು ಅರಿತಿದ್ದರೆ ಇನ್ನೂ ಕಾಲ ತಾಮಸವಾಗದೆನ್ನುವುದರಲ್ಲಿ ಎರಡನೆಯ ಪಕ್ಷದ ಯೋಚನೆಗೆ ಸ್ಥಳ ಇಲ್ಲ. ಯೇಸು ಬಂದಿದ್ದಾರೆ, ಬಾಗಿಲ ಬಳಿ ನಿಂತಿದ್ದಾರೆ, ಚಂದ್ರನ ರಕ್ತವಾಗಿ ಮಾರ್ಪಡ್ತಾ ಇದ್ದಾನೆ, ಕಡೆಯ ಕಾಲದ ಗುರುತುಗಳು ನಡೆಯುತ್ತಾ ಇದೆ ಎಂಬುದಾಗಿ ಪ್ರಸಂಗದಲ್ಲಿ ಮಾತಾಡುವವರು ಮತ್ತೊಂದು ಕಡೆಯಲ್ಲಿ ನೋಡುವುದಾದರೆ 400 ಕೋಟಿಯಲ್ಲಿ ಕಟ್ಟಡವನ್ನು ಕಟ್ಟಬೇಕು, 500 ಕೋಟಿಯಲ್ಲಿ ಕಟ್ಟಡವನ್ನು ಕಟ್ಟಬೇಕು, ಇದು 4 ವರ್ಷದ ಪ್ಲಾನ್, 7 ವರ್ಷದ ಯೋಜನೆ, ಕರ್ತನು ನನಗೆ ಅದು ಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯೆಲ್ಲ ಹೇಳುವುದನ್ನು ನೋಡಬೇಕಾದ್ರೆ ನನಗದು ಒಂದು ಮಾರ್ಪಟ್ಟಂತಹ ಸ್ಟೇಟ್ಮೆಂಟ್ ರೀತಿಯಲ್ಲಿ ಕಾಣಿಸುತ್ತದೆ. ಇವರು ಹೇಳುವಂತಹ ಒಂದು ಕಾರ್ಯವು, ಅವರು ನಂಬುವಂತಹ ಒಂದು ಕಾರ್ಯವು ಬೇರೆ ಥರ ಇರುವಂತ ಇದೆ. ಯಾಕೆ ಈ ಗೊಂದಲಗಳು ಬರುತ್ತದೆ? ದೇವರಿಗೆ ಈ ಕಡೆಯ ಕಾಲದಲ್ಲಿ 500 ಕೋಟಿ 600 ಕೋಟಿ ಕಟ್ಟಡಗಳು ಯಾಕೆ ಬೇಕು ಎಂಬುದಾಗಿ ಕೆಲವೊಂದು ಪ್ರಶ್ನೆಗಳು ಒಳಗೆ ಬರುತ್ತದೆ. ಈ ಕಡೆಯ ನಿಮಿಷದಲ್ಲಿ, ಕಡೆಯ ಕಾಲದಲ್ಲಿ ಲೋಕ ಭಯಂಕರವಾಗಿ ತತ್ತರಿಸುತ್ತಿರುವಾಗ ಇನ್ನು ಮುಂದೆ ಏನೇನು ಕಾರ್ಯಗಳು ಬರುತ್ತದೆ ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಕಾಲಗಳ ಕುರಿತಾಗಿ ನಮಗೆ ಅದನ್ನು ಬೆಟ್ಟು ಮಾಡಿ ತೋರಿಸಿರುವಲ್ಲಿ, ಅದರ ಕುರಿತಾಗಿ ಮಾತಾಡಿದ್ರೂ ಕೂಡ ಅದನ್ನು ತಾವು ಗ್ರಹಿಸಲಾಗದೆ ಅದಕ್ಕೆ ಮಾರ್ಪಟ್ಟಂಥ ಕಾರ್ಯಗಳನ್ನು ಮಾಡುವಂಥದ್ದು, ಅದು ಅದಕ್ಕೆ ಜೋಡಣೆ ಆಗಲ್ವಲ್ಲ ಎಂಬುದಾಗಿ ನನಗೆ ತೋಚುತ್ತದೆ. ಆ ಕಾರ್ಯಗಳು ಬಹಳ ಬೇರೆ ರೀತಿ ಇರುವಂತೆ ಇದೆ. ಹಾಗಾಗಿ ದೇವರು ಬರುತ್ತಾರೆ ಎಂಬುದಾಗಿ ಹೇಳಿದರೆ ಸತ್ಯವೇದ ಹೇಳುತ್ತದೆ, ದ್ರಾಕ್ಷಿ ತೋಟಗಳನ್ನು ಖರೀದಿ ಮಾಡುವುದಕ್ಕೂ
ದ್ರಾಕ್ಷಿ ಕೊಂಬೆಗಳನ್ನು ಬಿತ್ತುವುದಕ್ಕೂ ನೆಲೆಗಳನ್ನು ಕಟ್ಟಡಗಳನ್ನು ಕಟ್ಟುವುದಕ್ಕೂ ಇದು ಸಮಯನಾ ಎಂಬುದಾಗಿ ಅವಾಗಲೇ ಕೇಳಿದ್ದಾರೆ. ಏಕೆಂದರೆ ತತ್ತರಿಸುವಂತಹ ಒಂದು ಕಾಲಘಟ್ಟದಲ್ಲಿ, ಇಂಥ ಒಂದು ದಿನಮಾನಗಳಲ್ಲಿ ದೈಶ್ಯ ದಾಸತ್ವದಲ್ಲಿ ಒಳಗೋಗುವಂಥ ಕಾಲದಲ್ಲಿ ನಾವು ಬಂದಿದ್ದೇವೆ. ಈ ಸಂದರ್ಭದಲ್ಲಿ ದ್ರಾಕ್ಷಿ ತೋಟವನ್ನು ಪಡೆಯುವುದಕ್ಕೂ ನೆಲೆಗಳನ್ನು ಹಿಡಿದು ತೆಗೆದುಕೊಳ್ಳುವುದಕ್ಕೂ ಇದುವ ಕಾಲ ಎಂಬುದಾಗಿ ಅಲ್ಲಿ ಕೇಳ್ತಾ ಇದ್ದಾರೆ. ಇಸ್ರೇಲ್ ದೇಶ ಒಂದು ದೊಡ್ಡ ನಾಶನದ ಒಳಗೆ ಹೋಗಲಿದೆ. ಜನಗಳು ಹಿಡಿಯಲ್ಪಡಲಿದ್ದಾರೆ, ಚದುರಿಸಲ್ಪಡಲಿದ್ದಾರೆ, ಗುಲಾಮರಾಗಿ ಹಿಡಿಯಲ್ಪಡಲಿದ್ದಾರೆ. ಆ ಸಮಯದಲ್ಲಿ ಅವರು ಹೇಳ್ತಾರೆ, ನೀವು ಈಗ ಹೋಗಿ ದ್ರಾಕ್ಷಾ ತೋಟಗಳನ್ನು ಖರೀದಿ ಮಾಡುವುದಕ್ಕೂ ದ್ರಾಕ್ಷಾ ತೋಟಗಳನ್ನು ಬಿತ್ತುವುದಕ್ಕೂ ಕಟ್ಟಡಗಳನ್ನು ಕಟ್ಟುವುದಕ್ಕೂ ನೆಲೆಗಳನ್ನು ಖರೀದಿ ಮಾಡುವುದಕ್ಕೂ ಇದುವ ಸಮಯ ಎಂಬುದಾಗಿ ಹೇಳ್ತಾರೆ. ಯಾಕೆಂದರೆ ಇನ್ನು ಸ್ವಲ್ಪ ಕಾಲದಲ್ಲಿ ದೇಶದ ಒಳಗೆ ಅನ್ಯ ಅರಸರು ಬಂದು ದೇಶವನ್ನು ತಲೆ ಕೆಳಗೆ ಮಾಡಲಿದ್ದಾರೆ. ಹಾಗಾದರೆ ಆ ಸಂದರ್ಭದಲ್ಲಿ ಅವರು ಹಂಗೆ ಹೇಳಿದ್ರು ಅಂದರೆ, ಈಗ ಬರುವಂಥದ್ದು ಒಂದು ದೇಶದ ಮೇಲೆ ಬರುವಂಥ ಆಪತ್ತಲ್ಲ, ಪ್ರಪಂಚದ ಮೇಲೆ ಬರುವಂಥ ಆಪತ್ತು. ಇನ್ನು ಮುಂದೆ ಮುಂದೆ ಸಂಭವಿಸುವಂಥ ಕಾರ್ಯಗಳು ವೇಗವಾಗಿ ನಡೆಯುವುದನ್ನು ನಮ್ಮನ್ನು ನೋಡೋಕ್ಕೆ ಸಾಧ್ಯ. 2025ನೇ ವರ್ಷದ ಆರಂಭದಲ್ಲಿ ಅವಾಗ ಹೇಳಿದ್ದೆ, ನಡೆಯುವಂಥ ಕಾರ್ಯಗಳನ್ನು ನೋಡಿ ಬಹಳ ಕಠಿಣವಾದ ದಿನಗಳು ನೀವು ಕೇಳ್ಪಡ್ತಾನೆ ಇರ್ತೀರಾ. ಇವತ್ತು ನೋಡಿ ಹಾಗೆ ನಡೆಯುತ್ತಾ ಇದೆ. ದೇವರ ಸತ್ಯವೇದದಲ್ಲಿ ಹೇಳಲ್ಪಟ್ಟಂತಹ ಕಾರ್ಯಗಳು ವೇಗವಾಗಿ ನೆರವೇರುತ್ತಾ ಬರುವುದನ್ನು ನೋಡ್ತಾ ಇದ್ದೀವಿ. ಇಸ್ರೇಲ್ನಲ್ಲಿ ಯೂದ ಸುತ್ತಲೂ ಭಯವು, ಆ ಪ್ರಾಂತ್ಯದಲ್ಲಿ ಯೆರೂಸಲೇಮ್ ಸುತ್ತಲೂ ಪಡೆಗಳು, ಯುದ್ಧಗಳು, ಹಲವಾರು ಕಡೆಗಳಲ್ಲಿ ಹಲವಾರು ದೇಶಗಳಲ್ಲಿ ನಡೆಯುತ್ತಿರುವಂಥ ಸಂಭವಗಳು, ಪ್ರಕೃತಿಯಲ್ಲಿ ನಡೆಯುತ್ತಿರುವಂಥ ಕಾರ್ಯಗಳು, ಇವೆಲ್ಲ ಬರುವುದನ್ನು ನೋಡ್ತಾ ಇದ್ದೀವಿ. ಇವೆಲ್ಲ ದೇವರು ಹೇಳಿದಂಥ ಕಡೆಯ ಕಾಲದ ಗುರುತುಗಳೊಂದಿಗೆ ಹೋಲಿಕೆಯಾಗುವುದನ್ನು ನೋಡ್ತೀವಿ ನಾವು. ಹಾಗಾದರೆ ಇಂಥ ಒಂದು ಕಾಲಘಟ್ಟಗಳಲ್ಲಿ ಬಂದಿರುವಂತಹ ನಾವು ದ್ರಾಕ್ಷಾ ತೋಟಗಳನ್ನು ಖರೀದಿ ಮಾಡೋದ್ರ ಬಗ್ಗೆ ಮಾತಾಡ್ತೀವಿ. ಆದರೆ ಜನಗಳು ನಂಬಬೇಕು ಎನ್ನುವುದಕ್ಕಾಗಿ ದೇವರು ಹೇಳಿದರು ಎಂಬುದಾಗಿ ಹೇಳುತ್ತೇವೆ. ದೇವರು ನನಗೆ ಹೇಳಿದರು. ಒಂದು ದೈವ ಮನುಷ್ಯನು, ದೈವ ಸೇವಕರೊಬ್ಬರು ಅವರ ರೀತಿ ಹೇಳ್ತಾರೆ, ನೀನು ನಿನ್ನ ದೇಶದಲ್ಲಿ ನಿನ್ನ ಊರಲ್ಲಿ ಒಂದು ಯೆರೂಸಲೇಮನ್ನು ಕಟ್ಟಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾಕೆ ಇರುವಂಥ ಯೆರೂಸಲೇಮ್ ಸಾಲಲ್ವಾ? ಇನ್ನೊಬ್ಬರು ಸೀನಾಯಿ ಬೆಟ್ಟದ ರೀತಿಯಲ್ಲಿ ನೀನು ಒಂದು ಬೆಟ್ಟವನ್ನು ಸಿದ್ಧ ಮಾಡಬೇಕು, ಆರ್ಟಿಫಿಷಿಯಲ್ ಆಗಿ ಒಂದು ಬೆಟ್ಟವನ್ನು ರೂಪಿಸು, ನಾನು ಅಲ್ಲಿ ಇಳಿದು ನಿಮ್ಮ ಬಳಿ ಮಾತಾಡ್ತೇನೆ ಎಂಬುದಾಗಿ ಹೇಳಿದರು ಎಂಬುದಾಗಿ ಒಬ್ಬರು ಹೇಳ್ತಾ ಇದ್ದಾರೆ. ಈಗ ಇದಕ್ಕೆಲ್ಲ ಎಲ್ಲಿ ಕಾಲ ಇರುವಂಥದ್ದಾಗಿದೆ, ಎಲ್ಲಿ ಸಮಯ ಇರುವಂಥದ್ದಾಗಿದೆ, ಇದೆಲ್ಲ ಯಾತರಿಂದ ಬರ್ತಾ ಇದೆ ಎಂಬುದಾಗಿ ಕೇಳುವುದಾದರೆ ಕಾಲದ ಕುರಿತಾಗಿರುವ ತಿಳಿಯುವಂತಹ ತಿಳುವಳಿಕೆ ಇಲ್ಲ. ಅದನ್ನೇ ಯೋಬ ಕೇಳ್ತಾನೆ, ಆಗಲೇ ಸರ್ವಶಕ್ತನಿಗೆ ಕಾಲವೆಲ್ಲ ಗೊತ್ತು. ನೀವು ಸರ್ವಶಕ್ತನ ಮಕ್ಕಳು ಎಂಬುದಾಗಿ ಹೇಳ್ತೀರಾ, ನಿಮಗೆ ಕಾಲದ ಕುರಿತಾಗಿ ಗೊತ್ತಿಲ್ವಾ? ಈ ಕಾಲದ ಕುರಿತಾಗಿ ಗೊತ್ತಿಲ್ಲದವರು ಏನು ಮಾಡ್ತಾರೆ ಅಂದರೆ, ಯಾವ ಕಾಲದಲ್ಲಿ ಏನು ನಡೆಯುತ್ತದೆ ಎಂಬುದಾಗಿ ದೇವರು ನಮಗೆ ಮುಂಚಿತವಾಗಿ ಇಟ್ಟಿರುವಂತಹ ಕಾರ್ಯಗಳ ಕುರಿತಾಗಿ ಓದದೇ ಇರುವವರು ಅನೇಕವಾಗಿ ವಂಚನೆಗೆ ಒಳಗಾಗುವುದಕ್ಕೆ ಹಲವಾರು ಅವಕಾಶಗಳು ಉಂಟು. ಪ್ರತ್ಯೇಕವಾಗಿ ಚಿಕ್ಕ ಉದಾಹರಣೆ ಹೇಳ್ತೇನೆ ನೋಡಿ. ಸುಳ್ಳು ಕ್ರೈಸ್ತರು, ಸುಳ್ಳು ಪ್ರವಾದಿಗಳು, ಅಂತ್ಯಕ್ರಿಸ್ತನು ಎದ್ದು ಬರುವಂತಹ ಕಾಲ ಇದು ಎಂಬುದಾಗಿ ಆ ಕಾಲ ನಮಗೆ ಗೊತ್ತಿಲ್ಲದಿದ್ದರೆ, ಹಾಗಾದರೆ ಎದ್ದು ಬರುವಂಥ ಒಬ್ಬ ದೊಡ್ಡ ಆಳ್ವಿಕೆಗಾರನನ್ನು ನೋಡಿ ಇವರೇ ಮೆಸ್ಸಿಯಾಗಿರ್ಬೋದೇನೋ, ಇವರೇ ಪ್ರಪಂಚಕ್ಕೆ ಸಮಾಧಾನವನ್ನು ತರುವವರಾಗಿರುತ್ತಾರೋ ಏನೋ, ನೋಡಿ ನಮ್ಮ ದೇಶಕ್ಕೆ ಎಷ್ಟೊಂದು ಒಳ್ಳೆಯದನ್ನು ಮಾಡಿದ್ದಾರೆ, ಈ ದೇಶಕ್ಕೆ ಎಷ್ಟೊಂದು ಒಳ್ಳೆ ಯೋಜನೆಯನ್ನು ತಂದಿದ್ದಾರೆ ಎಂಬುದಾಗಿ ಹೇಳಿ ಅಂತ್ಯಕ್ರಿಸ್ತನನ್ನು ಹೊಗಳುವುದಕ್ಕೂ ಸ್ವೀಕರಿಸುವುದಕ್ಕೂ ಸಾಧ್ಯತೆ ಉಂಟಾಗುತ್ತದೆ. ಯಾಕೆಂದರೆ ಅಂತ್ಯಕ್ರಿಸ್ತನು ಮಾಡುವಂತಹ ಎಲ್ಲವೂ ಕೂಡ ಕಠಿಣವಾಗಿ ಗೌರವಾಗಿರಲ್ಲ, ನಮಗೆ ಒಳ್ಳೆಯದು ಮಾಡೋ ರೀತಿಯಲ್ಲೇ ಇರುತ್ತೆ. ಹಲವು ಕಾರ್ಯಗಳು ನಮಗೆ ಒಳ್ಳೆಯದು ಮಾಡುವಂತೆ ಇರುತ್ತದೆ. ಆದರೆ ನಮ್ಮ ಪ್ರಾಣಕ್ಕೆ ಅವನು ನಷ್ಟ ಉಂಟು ಮಾಡ್ತಾನೆ. ಎಲ್ಲರನ್ನ ದೇವರ ಬಳಿ ಹೋಗಲು ಬಿಡದೆ ತನ್ನ ನಿಯಂತ್ರಣದಲ್ಲಿ ತಂದು ಬಿಡುತ್ತಾನೆ ಎನ್ನುವುದೇ ಬಹಳ ಮುಖ್ಯ. ಹಾಗಾದರೆ ಈ ಚಿಕ್ಕ ಚಿಕ್ಕ ಕಾರ್ಯಗಳೆಲ್ಲ ಮಾಡ್ತಾರೆ ನೋಡಿ. ನಮಗೆ ಬಂದು ಒಂದೇ ಪ್ರಪಂಚದ ಸರ್ಕಾರ ಬಂದಿರುವುದರಿಂದ ವೀಸಾ ಇರುವುದಿಲ್ಲ, ಪಾಸ್ಪೋರ್ಟ್ ಇರುವುದಿಲ್ಲ, ಟೌನ್ ಬಸ್ನಲ್ಲಿ ಹತ್ತಿ ಇಳಿಯುವ ರೀತಿಯಲ್ಲಿ ವಿಮಾನಗಳಲ್ಲಿ ನಾವು ಹತ್ತಿ ಯಾವ ದೇಶಕ್ಕೆ ಟಿಕೆಟ್ ತಗೊಳ್ಬೇಕಾದ್ರೆ ಹೋಗ್ಬೋದು. ನೋಡಿ ಎಷ್ಟು ದೊಡ್ಡ ಕಾರ್ಯ ಇದೆಲ್ಲ. ಹೊರ ದೇಶಕ್ಕೆ ಹೋಗ್ಬೇಕಾದ್ರೆ ಹಲವು ಗಂಟೆಗಳ ಕಾಲ ಕಾದಿದ್ದು ಲಗೇಜ್ ತೆಗಿ, ಅದನ್ನು ಇದನ್ನು ತೋರಿಸು ಅಂತ ಹೇಳಿ ಹಲವು ಗಂಟೆಗಳು ನಮ್ಮನ್ನು ಸತ್ತಾಯಿಸಿ ಕಳಿಸ್ತಾರಲ್ವಾ. ಏರ್ಪೋರ್ಟ್ಗೆ ಹೋಗುವುದೇ ಅಷ್ಟೊಂದು ಕಷ್ಟದೊಂದಿಗೆ ಹೋಗ್ತೀವಲ್ವಾ. ಆ ರೀತಿ ಹೇಳಿದ್ವಿ. ಇವಾಗ ನೋಡಿದ್ರ ಈ ಆಳ್ವಿಕೆಗಾರರು ಬಂದಿದ್ದಾರೆ, ಎಲ್ಲವನ್ನ ಫ್ರೀ ಮಾಡಿದಾರಲ್ಲ, ಯಾವ ದೇಶಕ್ಕೆ ಬೇಕಾದರೂ ಸುತ್ತುತ್ತಾ ಹೋಗ್ತಾ ಬರ್ತಾ ಇರ್ಬೋದಲ್ಲ ಎಂಬುದಾಗಿ ಹೇಳಿ ಆ ರೀತಿಯಾಗಿ ಯೋಚನೆ ಮಾಡ್ತೀವಿ. ತಕ್ಷಣ ನಾವು ಅವರಿಗೆ ಎಲ್ಲವನ್ನ ಸರಿ ಅಂತ ಹೇಳೋದಕ್ಕೆ ಮುಂದಾಗ್ತೀವಿ. ನೋಡಿ ಆರ್ಥಿಕತೆಯನ್ನು ಎಷ್ಟು ಮುಂದೆ ನಡೆಸಿದ್ದಾರೆ, ವಿಜ್ಞಾನವನ್ನು ಎಷ್ಟು ಮುನ್ನಡೆಸಿದ್ದಾರೆ, ಸಮಯವನ್ನ, ಕಾಲವನ್ನ, ದೂರವನ್ನ ಕಡಿಮೆ ಮಾಡಿದ್ದಾರೆ ಎಂಬುದಾಗಿ ಹೇಳಿ ಈ ವಂಚಕರುಗಳನ್ನ
ಯಾಮಾರಿ ಹೋಗಿ ಸ್ವೀಕರಿಸಿಕೊಳ್ಳಲು ಮುಂದಾಗ್ತೀವಿ. ಒಂದು ಸಂಭವವನ್ನು ಹೇಳ್ತಾರೆ, ಒಂದು ಕಾರ್ಯವನ್ನು ಹೇಳುತ್ತಾರೆ. ಒಂದು ಕೋಳಿಯನ್ನು ಅದರ ಮೇಲಿರುವಂತಹ ರೆಕ್ಕೆಯೆಲ್ಲವನ್ನ ಕಿತ್ತಾಕಿ, ಅದು ಅರೆಬರೆ ಜೀವ ಆ ರೀತಿಯಾಗಿ ಮಾಡಿ, ರಕ್ತ ತೊಟ್ಟಿಕ್ಕುತ್ತಾ ಇರುವಂತಹ ಪ್ರಾಣ ಇನ್ನೇನು ಹೋಗ್ಬೇಕು ಎಂಬುದಾಗಿರುವಂಥ ಕೋಳಿಯನ್ನು ತಂದು ಸ್ವಲ್ಪ ಅಕ್ಕಿಯನ್ನು ಹಾಕಿದ್ರೆ ಅದು ಆ ಅಕ್ಕಿಯನ್ನೇ ತಿನ್ನುತ್ತಂತೆ. ನಾವು ಬಂದು ನೋವಲ್ಲಿದ್ದೀವಲ್ವಾ, ನಮಗೆ ಬಂದು ಅಕ್ಕಿಯನ್ನು ತಿಂದು ನಾವೇನು ಮಾಡಲಿದ್ದೇವೆ ಎಂಬುದಾಗಿ ಯೋಚನೆ ಮಾಡಲ್ವಂತೆ. ಅದು ತನ್ನ ನೋವನ್ನ ಪರಿಗಣಿಸದೆ, ತನ್ನ ಬಳಿ ಇರುವಂತಹ ಕಾರ್ಯಗಳು ಕೀಳಲ್ಪಟ್ಟಿದೆ ಎನ್ನುವುದು ಕೂಡ ಗೊತ್ತಿಲ್ಲದೆ ಆ ಅಕ್ಕಿಯನ್ನ ತಿನ್ನುವುದರಲ್ಲೇ ಗಮನ ಹರಿಸುತ್ತದೆ ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ಚಿಕ್ಕ ಚಿಕ್ಕ ಎಲುಬುಗಳನ್ನ ಹಾಕಿ, ಚಿಕ್ಕ ಚಿಕ್ಕ ಒಳ್ಳೆ ಕಾರ್ಯಗಳನ್ನು ತೋರಿಸಿ ನಮ್ಮನ್ನು ವಂಚಿಸುವವರು ಎದ್ದು ಬರುವಾಗ, ಕಾಲದ ಕುರಿತಾಗಿರುವ ನಿಧಾನವಿಲ್ಲದವರು ಅವರನ್ನು ಸ್ವೀಕರಿಸಿಕೊಳ್ಳುತ್ತಾರೆ. ಮತ್ತೊಬ್ಬರಿಗೂ ರೆಕಮೆಂಡ್ ಮಾಡುತ್ತಾರೆ, ನೋಡಿ ಈ ರೀತಿ ಇದೆ, ಒಳ್ಳೆ ಆಳ್ವಿಕೆ ಬಂದಿದೆ, ಹಂಗೆ ಹಿಂಗೆ ಅಂತ. ಹಾಗಾದರೆ ದೇವರ ಯೋಜನೆ, ದೇವರ ಕಾಲ, ಯಾವ ಯಾವ ಕಾಲದಲ್ಲಿ ಏನೇ ನಡೆಯುತ್ತದೆ ಎನ್ನುವಂಥದ್ದನ್ನು ನಮಗೆ ಗೊತ್ತಿಲ್ಲದಿದ್ದರೆ ವಂಚನೆಗೆ ಒಳಗಾಗುವುದಕ್ಕೆ ಸಾಧ್ಯತೆ ಉಂಟು. ಆದ್ದರಿಂದ ಸತ್ಯವೇದ ಹೇಳುತ್ತದೆ, ಕಾಲದ ಕುರಿತಾಗಿರುವಂಥ ಅರಿವು ದೇವರ ಮಕ್ಕಳಿಗೆ ಅಗತ್ಯ. ಯೋಬನ ಕಾಲದಲ್ಲಿ ಅವರು ಹೇಳುತ್ತಾರೆ, ದೇವರಿಗೆ ಎಲ್ಲ ಕಾಲವೂ ಗೊತ್ತಲ್ಲವೇ, ಅವರು ಅರಿಯದಿರುವಂತಹ ಕಾಲ ಯಾವುದೂ ಇಲ್ವಲ್ಲ, ಸರ್ವಶಕ್ತನಿಗೆ ಕಾಲಗಳು ಮರೆಯಾಗಿಲ್ವಲ್ಲ. ಅವರ ಮಕ್ಕಳು, ಅವರನ್ನು ಅರಿತವರು ಕಾಲದ ಕುರಿತಾಗಿ ಅರಿಯದೇ ಇರುವುದು ಏನು? ಯಾವ ಕಾಲದಲ್ಲಿ ಏನು ನಡೆಯುತ್ತದೆ ಎಂಬುದೆಲ್ಲ ಗೊತ್ತಿಲ್ವಾ ನಿನಗೆ ಅಂತ ಕೇಳ್ತಾರೆ. ಹಾಗಾದರೆ ಅಂತ್ಯಕ್ರಿಸ್ತರು ಎದ್ದು ಸಾಧ್ಯವಾದರೆ ನಂಬಿಗಸ್ತರನ್ನು ಕೂಡ ವಂಚನೆ ಮಾಡುವ ರೀತಿಯಲ್ಲಿ ದೊಡ್ಡ ದೊಡ್ಡ ಗುರುತುಗಳನ್ನು ಮಾಡುವಾಗ ಅದು ಈ ಕಾಲದಲ್ಲಿ ಬರುತ್ತದೆ. ಈ ಕಾಲದಲ್ಲಿ ಬರುವಂತಹ ಸೇವಕರುಗಳು, ಪ್ರವಾದಿಗಳು ಎಂಬುದಾಗಿ ತಮ್ಮನ್ನು ತೋರಿಸಿಕೊಳ್ಳುವವರು, ಮೆಸ್ಸಿಯ ಎಂಬುದಾಗಿ ತಮ್ಮನ್ನು ಹೇಳಿಕೊಳ್ಳುವವರು ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡುತ್ತಾರೆ. ಇದು ಸತ್ಯವೇದದಲ್ಲಿ ಈ ಕಾಲದಲ್ಲಿ ನಡೆಯುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂತ ಗೊತ್ತಾದರೆ ಗೊತ್ತಿರುವವನು ತಪ್ಪಿಸ್ಕೊತಾನೆ. ಈ ಕಾಲದ ಕುರಿತಾಗಿ ಗೊತ್ತಿಲ್ಲದೆ ಇರುವವನು ಆ ಒಂದು ಭ್ರಮೆಯಲ್ಲಿ ಸೆಳೆಯಲ್ಪಟ್ಟು ಅದನ್ನು ನಂಬುವುದಕ್ಕೆ ಮುಂದಾಗ್ತಾನೆ. ಹಾಗಾದರೆ ಸತ್ಯವೇದ ಹೇಳುತ್ತದೆ, ಕಾಲದ ಕುರಿತಾಗಿರುವಂತಹ ಅರಿಯುವಂತಹ ಅರಿವು ಕರ್ತನ ಮಕ್ಕಳಿಗೆ ಅಗತ್ಯ. ಯಾರೋ ಆಗಿದ್ದರೆ ಪರವಾಗಿಲ್ಲ, ನಾವು ಕಾಲಗಳನ್ನು ಕೈಯಲ್ಲಿಟ್ಟುಕೊಂಡಿರುವಂತಹ, ಕಾಲಗಳನ್ನು ಅರಿತಿರುವಂತಹ ದೇವರ ಮಕ್ಕಳು. ನಮಗೆ ಗೊತ್ತಿಲ್ಲ ಅಂದರೆ ಹೆಂಗೆ? ಅದನ್ನೇ ಅವರು ಕೇಳುತ್ತಾರೆ. ಮತ್ತೊಬ್ಬರು ಬಿಡಿ, ಜ್ಞಾನಿಗಳು, ರಾಜಕಾರಣಿಗಳು, ವಿಜ್ಞಾನಿಗಳು ಎಲ್ಲರನ್ನ ಬಿಟ್ಬಿಡಿ, ನೀವು ದೇವರ ಮಕ್ಕಳಲ್ಲವೇ, ನಿಮಗೆ ಗೊತ್ತಿಲ್ಲ ಅಂದರೆ ಹೇಗೆ ಎಂಬುದಾಗಿ ಯೋಬ ಕೇಳುತ್ತಾನೆ. ಲೂಕನ ಸುವಾರ್ತೆ 12ನೇ ಅಧ್ಯಾಯ 54, 55, 56ನೇ ವಾಕ್ಯಗಳಲ್ಲಿ ಯೇಸು ಒಂದು ಕಾರ್ಯವನ್ನು ಮಾತಾಡುತ್ತಾರೆ. ಇದಲ್ಲದೆ ಆತನು ಜನರೆಲ್ಲರಿಗೂ ಹೇಳಿದ್ದೇನೆಂದರೆ, ಪಶ್ಚಿಮ ದಿಕ್ಕಿನಲ್ಲಿ ಮೋಡ ಏಳುವುದನ್ನು ನೀವು ನೋಡಿದ ಕೂಡಲೇ ಮಳೆ ಬರುತ್ತದೆ ಎನ್ನುತ್ತೀರಿ. ಪಶ್ಚಿಮ ದಿಕ್ಕಲ್ಲಿ ಹಾಗೆ ಕತ್ತಲಾಗಿ ದೊಡ್ಡ ಮೇಘ ಎದ್ದು ಬರುವುದಾದರೆ ಖಂಡಿತವಾಗಿ ಇವತ್ತು ಮಳೆ ಬರುತ್ತೆ. ಇದರಲ್ಲಿ ಎರಡು ಅಭಿಪ್ರಾಯ ಇಲ್ವೇ ಇಲ್ಲ ಎಂಬುದಾಗಿ ಹೇಳ್ತೀರಲ್ವಾ? ಆ ರೀತಿಯೂ ಆಗುತ್ತದೆ. ಪಶ್ಚಿಮ ದಿಕ್ಕಲ್ಲಿ ಮೇಘ ಕೂಡಿದ್ರೆ ಖಂಡಿತ ಮಳೆ ಬರುತ್ತೆ, ಆ ರೀತಿ ಆಗುತ್ತೆ. ದಕ್ಷಿಣ ದಿಕ್ಕಿನ ಗಾಳಿಯನ್ನು ಬೀಸುವುದು ನೋಡಬೇಕಾದ್ರೆ, ಅಂದರೆ ಗಾಳಿ ಬೀಸುವುದನ್ನು ನೋಡಬೇಕಾದ್ರೆ, ದಕ್ಷಿಣ ದಿಕ್ಕಿನ ಗಾಳಿ ಬೀಸಲಾಗಿ ಸೆಕೆ ಹುಟ್ಟುವುದು ಅನ್ನುತ್ತೀರಿ, ಅದು ಹಾಗೆ ಆಗುತ್ತದೆ. ಸೌತ್ನಿಂದ ಗಾಳಿ ಬೀಸುವುದಾದರೆ ಅದರಲ್ಲಿ ಹೀಟ್ ಉಂಟಾಗುತ್ತೆ ಅಂತ ಹೇಳ್ತೀರಾ, ಅದು ಹಾಗೆ ಆಗ್ತಾ ಇದೆ. ಕಪಟಿಗಳು ನೀವು. ಭೂಮಿಯಾಕಾಶಗಳ ಭಾವವನ್ನು ಶೋಧಿಸುವುದಕ್ಕೆ ನಿಮಗೆ ಗೊತ್ತಿರುವಲ್ಲಿ ಈ ಸಮಯವನ್ನು ಶೋಧಿಸುವುದಕ್ಕೆ ನಿಮಗೆ ಯಾಕೆ ಗೊತ್ತಿಲ್ಲ ಎಂಬುದಾಗಿ ಯೇಸು ಕೇಳ್ತಾ ಇದ್ದಾರೆ. ಯೋಬ ಕೇಳಿದ ಹಾಗೆ ಯೇಸು ಕೇಳ್ತಾ ಇದ್ದಾರೆ. ಮಳೆ ಬರುತ್ತೆ ಅಂತ ಹೇಳ್ತಿದೀಯಾ, ಮಳೆ ಬರ್ತಾ ಇದೆ. ಗಾಳಿ ದಕ್ಷಿಣದ ಕಡೆಯಿಂದ ಬರುತ್ತೆ ಅಂತ ಹೇಳಿದ್ರೆ ಶೆಕೆ ಬರುತ್ತೆ ಅಂತ ಹೇಳ್ತೀಯ, ಅದು ಉಂಟಾಗ್ತಾ ಇದೆ. ಇಷ್ಟೆಲ್ಲ ಹೇಳೋ ಗೊತ್ತಿದೆಯಲ್ವಾ ನಿನಗೆ? ನೀವು ಯಾವ ಕಾಲದಲ್ಲಿ ಬದುಕ್ತಾ ಇದ್ದೀರಿ ಎಂಬುದಾಗಿ ನಿಮಗೆ ಗೊತ್ತಿಲ್ವಾ? ನೀನು ಬದುಕುತ್ತಿರುವಂತಹ ಕಾಲವನ್ನು ನಿಧಾನಿಸಲಿಲ್ಲವಾ? ನಿನ್ನ ಪಕ್ಕದಲ್ಲಿ ನಡೆಯುತ್ತಿರುವಂಥ ಕಾರ್ಯ ನೋಡಿದ್ರೂ ಕೂಡ ನಿನಗೆ ಅನಿಸ್ತಾ ಇಲ್ವಾ? ಅದನ್ನೇ ಕೇಳ್ತಾ ಇದ್ದಾರೆ. ಎಷ್ಟು ಸಂಭವಗಳು, ಎಷ್ಟೊಂದು ಭಯಂಕರತೆಗಳು ಒಂದರ ನಂತರ ಒಂದರ ಬರ್ತಾನೆ ಇದೆಯಲ್ಲ. ಸರ್ಕಾರದಲ್ಲಾಗಿರ್ಬೋದು, ವಿಜ್ಞಾನದಲ್ಲಾಗಿರ್ಬೋದು, ಸಮುದಾಯದಲ್ಲಾಗಿರ್ಬೋದು. ನೋಹನ ಕಾಲದಲ್ಲಿ ಯಾವ ರೀತಿ ನಡೆಯುತ್ತೋ ಮನುಷ್ಯಕುಮಾರನ ಕಾಲಘಟ್ಟದಲ್ಲಿ ಅದೇ ರೀತಿ ನಡೆಯುತ್ತಾ ಇದೆ. ಇವೆಲ್ಲವನ್ನ ನೋಡಿ ಮತ್ತೊಬ್ಬರನ್ನ ಬಿಟ್ಬಿಡಿ. ಮತ್ತೊಬ್ಬರು ಆ ಪಾಪದ ಕಾಲದಲ್ಲಿ ಸಂತೋಷ ಪಡ್ತಾರೆ. ಎಲ್ಲಿ ನೋಡಿದ್ರೂ ಕುಡಿಯುವುದಕ್ಕೂ ಇಂಥ ಕಾರ್ಯಗಳಿರುವುದಕ್ಕೂ ತೆರೆದ ಬಾಗಿಲಿದೆ ಸಂತೋಷ ಹೋಗಲಿ. ಎಲ್ಲೋದ್ರೂ ಪಾಪ ತುಂಬಿದೆ, ಬಾಗಿಲುಗಳು ತೆರೆಯಲ್ಪಟ್ಟಿದ್ದ ಸಂತೋಷ, ಅದು ಅವರಿಗೆ. ನಿನಗೇನು? ನೀನು ದೇವರ ಮಗ. ನೋಹನ ಕಾಲದಲ್ಲಿ ಯಾವ ರೀತಿ ನಡೆಯುತ್ತೋ ಆ ರೀತಿ ನಡೆಯಲು ಕಾಣುವಾಗ ನೀನು ಎಚ್ಚರಿಕೆಯಿಂದ ಇರಬೇಕಲ್ವಾ? ಕಾಲವನ್ನು ನಿಧಾನಿಸದೆ ಹೋಗುವುದು ಏನು ಎಂಬುದಾಗಿ ದೇವರವರನ್ನ ಖಂಡಿಸಿ ಕೇಳುತ್ತಾರೆ. ಮಳೆ ಬರುತ್ತೆ ಬರಲ್ಲ ಅಂತ ಹೇಳದ ದೊಡ್ಡದು.
ಉಷ್ಣ ಬರುತ್ತೆ ಬರಲ್ಲ ಅಂತ ಹೇಳುವುದು ದೊಡ್ಡದು. ನೀನು ಬದುಕುತ್ತಿರುವ ಕಾಲ ಏನು ಎಂಬುದಾಗಿ ನಿನಗೆ ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ ಯೋಬನು ಇದೇ ಕಾರ್ಯವನ್ನೇ ಅಲ್ಲಿ ಕೇಳುತ್ತಾರೆ. ಸರ್ವಶಕ್ತನಿಗೆ ಯಾವ ಕಾಲವೂ ಮರೆಯಾಗಿಲ್ವಲ್ಲ. ನೀನು ಅವರನ್ನೇ ಆರಾಧನೆ ಮಾಡ್ತೀಯಾ, ಅವರ ಬಗ್ಗೆ ಟ್ರ್ಯಾಕ್ಸ್ ಕೊಡ್ತೀಯಾ, ಅವರ ಬಗ್ಗೆ ಮಾತಾಡ್ತೀಯಾ, ಅವರ ಬಳಿಯಲ್ಲೇ ಪ್ರಾರ್ಥನೆ ಮಾಡ್ತೀಯಾ. ನಿನಗೆ ಕಾಲವನ್ನು ನೆನೆಸಕ್ಕೆ ಗೊತ್ತಿಲ್ವಲ್ಲ. ಆ ಕಾಲದಲ್ಲಿ ಏನೇ ನಡೆಯುತ್ತೆ ಎಂಬುದಕ್ಕೆ ಕೂಡ ಗೊತ್ತಿಲ್ವಲ್ಲ. ಇದು ಆಶ್ಚರ್ಯವಾಗಿದೆಯಲ್ಲವೇ ಎಂಬುದಾಗಿ ಕೇಳುತ್ತಾರೆ. ಒಬ್ಬ ಮನುಷ್ಯನು ಕಾಲದ ಕುರಿತಾಗಿರುವಂಥ ಅರಿವನ್ನು ಕಡ್ಡಾಯವಾಗಿ ಪಡೆದಿರಬೇಕು. ಯಾವ ಕಾಲದಲ್ಲಿ ಏನು ನಡೆಯುತ್ತದೆ ಅದು ಅವನಿಗೆ ಗೊತ್ತಿರಬೇಕು. ಇದನ್ನು ದೇವರು ಬಹಳ ದೃಢವಾಗಿ ಬಯಸುತ್ತಾರೆ. ನಮಗೆ ಕಾಲ ಗೊತ್ತಾಗಬೇಕು, ಯಾವ ಕಾಲದಲ್ಲಿ ಏನು ನಡೆಯುತ್ತದೆ ಎಂಬುದು ನಮಗೆ ಖಂಡಿತವಾಗಿ ಅರ್ಥ ಆಗಬೇಕು ಎನ್ನುವುದರ ಕುರಿತಾಗಿ ಕರ್ತನು ಚಿಂತಿಸುವಾತನಾಗಿದ್ದಾನೆ. ಯಾವುದನ್ನಿಟ್ಟು ಹೇಳ್ತಾ ಇದ್ದೀನಿ ಗೊತ್ತಾ? ಏಕೆಂದರೆ ಇನ್ನು ಬರಲಿರುವಂತಹ ಕಾರ್ಯಗಳ ಕುರಿತಾಗಿ ದೇವರು ವಿವರವಾಗಿ ತನ್ನ ಸತ್ಯವೇದದಲ್ಲಿ ಬರೆದುಕೊಟ್ಟಿದ್ದಾರೆ ನಮಗೆ. ದಾನಿಯೇಲ್ ಪುಸ್ತಕ ಆಗಿರ್ಬೋದು, ಮತ್ತಾಯ, ಮಾರ್ಕ, ಲೂಕ ಇಂತಹ ಪುಸ್ತಕಗಳಲ್ಲಿ ಬರುವಿಕೆ ಕಾಲದ ಕುರಿತಾಗಿರ್ಬೋದು, ಪ್ರಕಟಣೆ ಪ್ರವಾದನೆ ಗ್ರಂಥ ಆಗಿರ್ಬೋದು, ಇನ್ನು ಮುಂದೆ ಬರುವಂತಹ ಕಾಲ ಅಂತ್ಯದವರೆಗೂ ಏನೇನೆಲ್ಲ ಸಂಭವಿಸುತ್ತೆ ಎಂಬುದಾಗಿ ಅವರು ಹೇಳಿದ್ದಾರೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಿರೋದಕ್ಕೋಸ್ಕರ ಬರ್ಕೊಟ್ಟಿದ್ದಾರೆ. ನೀವು ನಾವು ತಿಳ್ಕೊಂಡು ಏನು ಮಾಡ್ತೀವಿ? ಬರುವಂತಹ ದೊಡ್ಡ ದೊಡ್ಡ ಆಪತ್ತುಗಳಲ್ಲಿ ನಾವೇನು ಮಾಡ್ತೀವಿ? ಹಾಗಾದರೆ ದೇವರಿಗೆ ಏನಂತ ಕೇಳಿದ್ರೆ, ಅವರು ಸರ್ವ ಕಾಲವನ್ನು ಅರಿತಿರುವುದರಿಂದ ಅವರ ಮಕ್ಕಳು ಅವರನ್ನು ಅರಿತಿರುವಂತಹ ನೀವು ಕೂಡ ಕಾಲಗಳ ಕುರಿತಾಗಿ ಅರಿತಿರಬೇಕು. ಆದ್ದರಿಂದಲೇ ನಡೆಯುವಂತಹ ಕಾರ್ಯಗಳೆಲ್ಲವೂ ಮುಂಚಿತವಾಗಿ ತಿಳಿಸಲ್ಪಟ್ಟು ಈ ಕಾಲದಲ್ಲಿ ಏನು ನಡೆಯುತ್ತದೆ ಎನ್ನುವಂಥದ್ದನ್ನು ಸತ್ಯವೇದದಲ್ಲಿ ಒಂದು ಭಾಗವಾಗಿ ಹೇಳಿದ್ದಾರೆ. ಇಲ್ಲದಿದ್ದರೆ ಬರೀ ಸತ್ಯವೇದ ಎಂಬುದಾಗಿ ಹೇಳಿದ ಕೂಡಲೇ ಬೇರೆ ಮಂತ್ರ ಉಚ್ಚಾರಣೆಗಳು, ಮಂತ್ರದ ಶ್ಲೋಕಗಳು, ಪ್ರಾರ್ಥನೆ ಮಾಡಬೇಕಾಗಿರುವ ವಿಧಾನಗಳು, ಬೇರೆ ಕಾರ್ಯಗಳನ್ನು ನಿಲ್ಲಿಸಬಹುದಿತ್ತಲ್ಲವೇ? ಆದರೆ ಸತ್ಯವೇದದಲ್ಲಿ ನೀವು ಬಹುತೇಕವಾಗಿರುವ ಭಾಗವನ್ನು ನೋಡಬೇಕಾದ್ರೆ ಕಾಲದ ಕುರಿತಾಗಿ ಯಾವ ಯಾವ ಕಾಲದಲ್ಲಿ ಏನು ನಡೆಯುತ್ತದೆ ಎನ್ನುವುದನ್ನು ಕುರಿತಾಗಿಯೂ ಹೇಳಲ್ಪಟ್ಟಂತಹ ಪ್ರವಾದನೆಗಳ ಭಾಗವೇ ಅಧಿಕ. ನೀವು ತೆಗೆದು ನೋಡ್ರಿ, ಬಹಳ ಪ್ರವಾದನಾ ವಾಕ್ಯಗಳೇ. ಮುಂದೆ ಏನು ನಡೆಯುತ್ತೆ, ಮುಂದೆ ಏನು ನಡೆಯುತ್ತೆ, ಮುಂದೆ ಏನು ನಡೆಯುತ್ತೆ ಎಂಬುದಾಗಿ. ಹಾಗಾದರೆ ದೇವರ ಬಯಕೆ ಏನಂತ ಕೇಳುವುದಾದರೆ, ತಮ್ಮ ಮಕ್ಕಳು ಕಾಲಗಳ ಕುರಿತಾಗಿ ಅರಿಯುವಂತಹ ಅರಿವನ್ನು ಹೊಂದಿರುವವರಾಗಿರಬೇಕು. ಆದ್ದರಿಂದ ಹೇಳ್ತಾರೆ, ಕಾಲದ ಕುರಿತಾಗಿ ತಿಳಿದುಕೊಳ್ಳುವಂತಹ ಅರಿವಿಲ್ಲವ ಎಂಬುದಾಗಿ ಕೇಳುತ್ತಾರೆ. ಯಾಕೆಂದರೆ ಯಾವ ಕಾಲ ಅಂತ ಗೊತ್ತಾದರೇನೆ ಅದಕ್ಕೆ ತಕ್ಕ ರೀತಿಯಲ್ಲಿ ನೀವಿರಬೇಕು. ಯಾಕೆ ನಾವು ಕಾಲವನ್ನು ಕುರಿತಾಗಿರುವ ತಿಳುವಳಿಕೆ ಹೊಂದಿದವರಾಗಿರಬೇಕು ಎಂಬುದಾಗಿ ದೇವರು ಬಯಸ್ತಾರೆಂದರೆ, ಕಾಲದ ಕುರಿತಾಗಿ ಅರಿತು ನಾವೇನು ಮಾಡ್ತೀವಿ, ಅದು ಯಾತಕ್ಕಾಗಿ ನಮಗೆ ಅಗತ್ಯ ಎನ್ನುವುದರ ಕುರಿತಾಗಿ ಕೆಲವೊಂದು ಕಾರ್ಯವನ್ನು ನಾವು ಧ್ಯಾನ ಮಾಡಲಿದ್ದೇವೆ. ಮೊದಲ ಕಾರ್ಯ ಏನಂತ ಕೇಳುವುದಾದರೆ, ಬರುವಂತಹ ಕಾಲಗಳ ಅರಿತು ಅದರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಕಾಲವನ್ನು ಅರಿತಿರಬೇಕು. ಯಾಕೆ ಬರುವಂಥ ಕಾಲದ ಬಗ್ಗೆ ತಿಳ್ಕೋಬೇಕು? ಆ ಕಾಲದ ಕುರಿತಾಗಿ ಅದರಲ್ಲಿ ಬರುವಂತಹ ಆಪತ್ತುಗಳು, ಅದರಲ್ಲಿ ಬರುವಂತಹ ವಂಚನೆಗಳು, ಅದರಲ್ಲಿ ಬರುವಂತಹ ಯಾಮಾರಿಸುವಿಕೆಗಳು ಅವೆಲ್ಲವನ್ನ ಅರಿತುಕೊಳ್ಳುವುದಾದರೆ, ಮುಂಚಿತವಾಗಿ ಅರಿತುಕೊಳ್ಳುವುದಾದರೆ ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ನೀವು ಅವಕಾಶವನ್ನು ಹುಡುಕಲು ಸಾಧ್ಯ. ಇನ್ನು ಮುಂದೆ ಕಾಲ ಹಿಂಗೆ ಇರುತ್ತೆ, ಇಲ್ಲದಿದ್ದರೂ ಏನು ಮಾಡೋದು? ಹೇಳಲ್ಪಡುವುದೆಲ್ಲವನ್ನು ನಂಬಿ, ಹೇಳುವುದೆಲ್ಲವನ್ನು ನಂಬಿ ನಮ್ಮ ಕಾಲವನ್ನು ಕಳ್ಕೊತೀವಿ. ವೇದಿಕೆಯಲ್ಲಿ ನಿಂತು 1000 ಮಾತಾಡ್ತಾರೆ, ದೇಶವನ್ನು ತಲೆ ಕೆಳಗಾಗಿ ಮಾಡ್ತೀನಿ, ದೇಶದಲ್ಲಿ ಸಮೃದ್ಧಿಯನ್ನು ಉಂಟು ಮಾಡ್ತೀನಿ ಎಂಬುದಾಗಿ. ಎಲ್ಲ ಬೇರೆ ಬರಹ ಅಷ್ಟೇ. ಕಾಲವನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಇವರೇ ಮೆಸ್ಸಿಯ ಏನೋ ಇರ್ಬೋದೇನೋ, ಲೋಕಕ್ಕೆ ದೊಡ್ಡ ಸುವಾರ್ತೆಯನ್ನು ತರ್ತಾರೇನೋ ಎಂಬುದಾಗಿ ನಂಬಿಬಿಡುತ್ತೀರ. ಆ ರೀತಿ ಅಲ್ಲದಿದ್ದರೆ ನಿಮಗೊತ್ತು, ಈ ಕಾಲ ಜನಗಳು ವಂಚನೆಗೆ ಒಳಗಾಗುವ ಕಾಲ. ಆಳ್ವಿಕೆಗಾರರು ಜನಗಳನ್ನು ವಂಚಿಸುತ್ತಾರೆ, ಅವರನ್ನು ಯಾಮಾರಿಸುತ್ತಾರೆ. ಹಾಗಾಗಿ ಇವರು ಮಾತಾಡುವುದು ಬೇರೆ ಬಾಯಿ ಮಾತಷ್ಟೇ ಎನ್ನುವುದನ್ನು ನೀವು ಅರ್ಥ ಮಾಡಿಕೊಂಡರೆ ಗಮನವಾಗಿ ನಿಮ್ಮ ಆತ್ಮವನ್ನು ಕಾದುಕೊಳ್ಳಲು ಸಾಧ್ಯ. ಬರುವಂಥ ಕಾರ್ಯಗಳು ಮೊದಲು ನಮಗೆ ಅರ್ಥ ಆಗಬೇಕು. ಅದನ್ನು ನಾವು ಗೊತ್ತಿಲ್ಲದ ರೀತಿಯಲ್ಲಿ ಕಾಲಗಳನ್ನು ತಿಳಿದುಕೊಳ್ಳಬೇಕೆನ್ನುವುದು ದೇವರ ಬಯಕೆ. ಅದನ್ನು ನೀವು ಅರ್ಥ ಮಾಡಿಕೊಳ್ಳಬಾರದು ಎನ್ನುವುದು ಸೈತಾನನ ಬಯಕೆ. ಸೈತಾನನು ನೀವು ಬರುವಂತಹ ಕಾಲಗಳ ಬಗ್ಗೆ ತಿಳ್ಕೋಬಾರದು, ಅದರ ಕುರಿತಾಗಿ ಯೋಚನೆ ಮಾಡಬಾರದು, ಭವಿಷ್ಯದ ಬಗ್ಗೆ ನೀವು ಚಿಂತಿಸಬಾರದು. ನಾವು ಬದುಕುತ್ತಿರುವಂಥ ಕಾಲ ಎಂಥದ್ದು ಎಂಬುದಾಗಿ ನೀವು ಯೋಚನೆ ಮಾಡಬಾರದು. ನೀವು ಕಾಲವನ್ನು ಅರಿತುಕೊಳ್ಳಬೇಕೆಂಬುದಾಗಿ ಮತ್ತೆ ಹೇಳ್ತಾ ಇದ್ದೀನಿ. ನೀವು ಕಾಲವನ್ನು ತಿಳಿದುಕೊಳ್ಳಬೇಕೆನ್ನುವುದು ದೇವರ ಬಯಕೆ. ಕಾಲದ ಕುರಿತಾಗಿ ಭಾವನೆಗಳು ನಿಮಗಿರಬಾರದು, ಅದರ ಬಗ್ಗೆ ನಿಮಗೆ ಅರ್ಥನೇ ಆಗಬಾರ್ದು ಎನ್ನುವುದು ಸೈತಾನನ ಒಂದು ಯೋಜನೆ. ಅದಕ್ಕೆ ಅವನೇನು ಮಾಡ್ತಾನೆ ಎಂಬುದಾಗಿ ನೀವು ಕೇಳುವುದಾದರೆ, ಜನಗಳ ಗಮನವನ್ನು ದೆಸೆ ತಿರುಗಿಸುತ್ತಾನೆ. ಮುಂಚಿತವಾಗಿ ನಿಮಗೆ ಹೇಳಿದ ರೀತಿಯಲ್ಲಿ
ಒಂದು ಅಮೆರಿಕ ಒಂದು ಸರ್ಕಾರದಲ್ಲಿ ನಡೆದ ಸಂಭವ. ಜನರು ಯಾವ ರೀತಿ ಇದ್ದಾರೆ ಎಂಬುದಾಗಿ ನೋಡುವುದಕ್ಕೆ ತನ್ನ ಕೈಗಳಲ್ಲಿ ಒಂದು ಕೋಳಿಯನ್ನ ಹಿಡಿದುಕೊಂಡು ಬಂದಂತಹ ಒಂದು ಅಮೆರಿಕದ ಅಧಿಕಾರಿ ಅಥವಾ ಒಂದು ರಾಜಕಾರಣಿ ಅದರ ಮೇಲಿರುವಂತಹ ರೆಕ್ಕೆಯನ್ನು ಒಂದೊಂದಾಗಿ ಕಿತ್ತಾಕಿ ರಕ್ತಮಯವಾಗಿ ತಂದರಂತೆ. ತಂದು ಆ ಒಂದು ಕೋಳಿಗೆ ಸ್ವಲ್ಪ ಮೇವನ್ನು ಹಾಕಬೇಕಾದ್ರೆ ಅದು ತನ್ನ ನೋವನ್ನ ಮರೆತು ಅದನ್ನು ತಿನ್ನುವುದಕ್ಕೆ ಮುಂದಾಯಿತು. ಅವಾಗ ಅವರು ಹೇಳಿದ್ರಂತೆ, ಜನಗಳ ಮೇಲೆ ನೀವು ಎಷ್ಟೊಂದು ತೆರಿಗೆ ಹಾಕಿದ್ರು, ಜನಗಳ ಮೇಲೆ ನೀವು ಎಷ್ಟೇ ಕಷ್ಟವನ್ನ ಹಿಂಸೆಯನ್ನು ತಂದರೂ ಕೂಡ ಏನಾದರೂ ಒಂದೆರಡು ಉಚಿತ ಯೋಜನೆ ತರುವುದಾದರೆ ಅವರು ಅದನ್ನೇ ದೊಡ್ಡದಾಗಿ ಅಂದುಕೊಳ್ತಾರೆ ವಿನಃ ತಮ್ಮ ಪ್ರಾಣ ಹೋಗ್ತಾ ಇದೆ ಎನ್ನುವುದನ್ನು ಅವರು ಭಾವಿಸುವುದೇ ಇಲ್ಲ. ಅವರಿಗೆ ಅವನ ಗಮನವನ್ನ ಬೇರೆ ಕಡೆ ತಿರುಗಿಸಿ ಏನಾದರೂ ಒಂದೆರಡು ಒಳ್ಳೆಯದನ್ನು ಮಾಡುವ ಹಾಗೆ ಮಾಡುವುದಾದರೆ ಅವನು ಅದರಲ್ಲಿ ತೃಪ್ತಿಯಾಗ್ತಾನೆ ವಿನಃ ತಾನು ಬೋಡಿಸಿಕೊಳ್ಳುವುದರ ಕುರಿತಾಗಿ ಅವನು ಚಿಂತಿಸುವುದಿಲ್ಲ. ಆ ರೀತಿಯಾಗಿ ಹೇಳಿದ ಹಾಗೆ ಒಂದು ಚಿಕ್ಕ ಕತೆ ಉಂಟು. ಹಾಗಾಗಿ ಅದುವೇ ಇವತ್ತು ನಮ್ಮ ಸುತ್ತ ನಡೀತಾ ಇದೆ. ಹಾಗಾದರೆ ಯಾವ ಭಾವನೆಗಳು ಇಲ್ಲದೆ ಹೋಗಬೇಕು ಎಂಬುದಕ್ಕಾಗಿ ಇವತ್ತು ನೂತನವಾಗಿ ಹಲವಾರು ಕಾರ್ಯಗಳನ್ನ ಲೋಕದಲ್ಲಿ ಅದನ್ನು ತಂದು ಕಾಲದ ಕುರಿತಾಗಿರುವಂತಹ ಕಾರ್ಯವನ್ನು ಬಿಟ್ಟು ಬಿಡಬೇಕು. ಕಾಲ ಭಯಂಕರವಾಗಿದೆಯಲ್ಲ, ಇನ್ನು ಮುಂದೆ ದೇವರು ಬರ್ತದ್ರ ಬಗ್ಗೆ ಯೋಚನೆ ಮಾಡಬಾರ್ದು ನೀವು. ಆದ್ದರಿಂದ ನಮ್ಮ ಗಮನವನ್ನ ಬೇರೆ ಕಡೆ ತಿರುಗಿಸುವುದು ಸೈತಾನನ ಕುತಂತ್ರ. ಲೂಕನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ದೇವರು ಒಂದು ಎಚ್ಚರಿಕೆಯನ್ನು ಹೇಳಿದ್ದಾರೆ. 34ನೆಯ ವಾಕ್ಯ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ. ಯಾಕೆಂದ್ರೆ ಇದರಲ್ಲಿ ಭಾರವುಳ್ಳವರಾಗಾದರೆ ನೀವು ಕಾಲದ ಕುರಿತಾಗಿರುವ ಯೋಚನೆ ಒಟ್ಟಾಗುತ್ತೆ. ಬರೇ ಅತಿ ಭೋಜನ, ಬಹಳ ಔತಣ, ಊಟ, ಕುಡಿಯುವುದು, ಆ ರೀತಿಯಾಗಿ ಒಂದು ಸುಖಭೋಗವಾಗಿರುವಂತಹ ಜೀವನ, ಅತಿ ಭೋಜನ, ಅದರಲ್ಲಿದ್ದರೆ ಸುತ್ತು ನಡೆಯುವಂತಹ ಕಾರ್ಯಗಳಲ್ಲೆಲ್ಲ ಮರೆತು ಹೋಗ್ತಾರೆ ಎನ್ನುವಂಥದ್ದು ಸೈತಾನನ ಒಂದು ಯೋಜನೆ. ನಾವು ಶ್ರೀಲಂಕಾ ದೇಶಕ್ಕೆ ಒಮ್ಮೆ ಯುದ್ಧ ನಡೆಯುತ್ತಿರುವಂತಹ ಸಮಯಗಳಲ್ಲಿ ಸೇವೆಗೋಸ್ಕರವಾಗಿ ಹೋಗಬೇಕಾಗಿತ್ತು. ಅಲ್ಲಿ ಒಬ್ಬ ಸ್ನೇಹಿತನ ಮನೆಯಲ್ಲಿ ಒಂದು ರಾತ್ರಿ ಊಟದ ವ್ಯವಸ್ಥೆಯನ್ನು ಮಾಡಿದ್ರು. ಅಲ್ಲಿ ನಾನು ಜೊತೆ ಬಂದಂತಹ ಸೇವಕರುಗಳು ಊಟಕ್ಕೆ ಕುಳಿತಾಗ ಬಹಳ ಆಶ್ಚರ್ಯ. ಅಲ್ಲಿ ಆ ಮೇಜನ್ನ ಒಂದು ಡಬಲ್ ಕಾಟ್ ಅಷ್ಟು ಇದೆ. ಅದು ದೊಡ್ಡ ಟೇಬಲ್ ಹಾಕಿದ್ದಾರೆ, ಡೈನಿಂಗ್ ಟೇಬಲ್. ಅದು ಅದರಲ್ಲಿ ಇಡುವುದಕ್ಕೆ ಸ್ಥಳವಿಲ್ಲದಷ್ಟು ಅಷ್ಟೊಂದು ಆಹಾರವನ್ನು ಇಟ್ಟಿದ್ದಾರೆ. ಆಗ ನಾನು ಕೇಳಿದೆ, ನಾವು ಒಂದು 6 ಮಂದಿ 7 ಮಂದಿ ಊಟ ಮಾಡುವುದಕ್ಕೆ ಯಾಕೆ ಇಷ್ಟೊಂದು ಆಹಾರವನ್ನು ಮಾಡಿದರೆ, ಇಷ್ಟೊಂದು ವೆರೈಟಿ ಇಟ್ಟಿದ್ದೀರಲ್ಲ, ಯಾವ ರೀತಿ ಊಟ ಮಾಡಲು ಸಾಧ್ಯ ಎಂಬುದಾಗಿ ಅವರ ಬಳಿ ಕೇಳಿದೆ. ಅವರು ಹೇಳಿದರು, ಎಲ್ಲ ಕಡೆ ನಾವು ಹಿಂಗೆ ತಾನೇ ಊಟ ಮಾಡ್ಬೋದು ಅಂತ ಹೇಳಿದರು. ದೇಶ ಇರುವಂತಹ ಆ ಪರಿಸ್ಥಿತಿಯಲ್ಲಿ ನಿಮ್ಮಿಂದ ಹೆಂಗೆ ಊಟ ಮಾಡೋಕ್ಕೆ ಸಾಧ್ಯ ಅಂತ ಕೇಳಿದೆ. ಅದಕ್ಕೆ ಅವರು ಒಂದು ಕಾರ್ಯವನ್ನು ಹೇಳಿದರು. ನಮ್ಮ ಜೀವನ ನಿರಂತರವಿಲ್ಲದಿರುವುದು, ಯಾವ ಗಳಿಗೆ ಗುಂಡಾಗ್ತಾರೆ ಅಂತ ಗೊತ್ತಿಲ್ಲ, ಯಾವ ಸಮಯ ನಾವು ಅಟ್ಟಲ್ಪಡ್ತೀವಿ ಅಂತ ಗೊತ್ತಿಲ್ಲ. ಪ್ರತಿ ದಿನವನ್ನು ಮುಗಿಸುವುದರೊಳಗೆ ನಾವು ಇವತ್ತಿದ್ದೀವ, ನಾಳೆ ಬೆಳಗ್ಗೆ ಎದ್ದೇಳ್ತೀವಿ ಅಂತ ಗೊತ್ತಿಲ್ಲ. ಆದ್ದರಿಂದ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಸಿಕ್ಕಿರುವ ಪ್ರತಿ ತರುಣವನ್ನು ಎಷ್ಟು ಊಟ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಊಟ ಮಾಡ್ತೀವಿ. ಹೇಗೋ ಸಂತೋಷವಾಗಿರಬೇಕಲ್ಲ ಅಂತ ಸಂತೋಷವಾಗಿರ್ತೀವಿ ಎಂಬುದಾಗಿ ಹೇಳಿದರು. ನೋಡಿ, ಪ್ರಾಣ ಹೋಗುವ ಸಮಯದಲ್ಲಿ ಕೂಡ ನಮ್ಮ ಜೀವನ ಸುಖ ಭೋಗವನ್ನು ಅನುಭವಿಸಿ ಹೋಗಬೇಕು ಎಂಬುದಾಗಿ ನೋಡುತ್ತದೆ ವಿನಃ ಅದರಿಂದ ತಪ್ಪಿಸಿಕೊಳ್ಳುವುದಕ್ಕಿರುವಂತಹ ಮಾರ್ಗವನ್ನು ಯೋಚನೆ ಮಾಡುವುದಿಲ್ಲ. ಹಾಗಾದರೆ ಸತ್ಯವೇದ ಹೇಳುತ್ತದೆ, ಮನುಷ್ಯರು ಇವತ್ತು ಅತಿ ಭೋಜನದಲ್ಲಿಯೂ ಯಾವಾಗ ನೋಡಿದರೂ ಊಟ ಊಟ, ಬಟ್ಟೆ, ಆಡಂಬರ, ಇಂಥ ಒಂದು ಅತಿ ಭೋಜನದಲ್ಲಿ ಬಹಳವಾಗಿ ತಮ್ಮ ಮನಸ್ಸನ್ನು ಅಳವಡಿಸಿಕೊಂಡಿದ್ದಾರೆ. ಎರಡನೇದಾಗಿ ನೋಡಿ, ಕುಡಿಯುವಂಥದ್ದು, ಬೋಧೆ, ಇವೆಲ್ಲ ನೋಡುವುದಾದರೆ ಕಾಲವನ್ನ ಮರೆಯುವಂತೆ ಮಾಡುವಂಥದ್ದು. ಯಾಕೆ ಕುಡಿತೀನಿ ಅಂತ ಕೇಳಿ ನಾವು ನಮ್ಮನ್ನೇ ಮೈಮರೆತು, ಯಾಕೆ ನಿನ್ನ ಮೈ ಮರಿಬೇಕು ನೀನು? ಆ ಕುಡಿದ ಅಮಲಿನಲ್ಲಿ 3 ದಿನ 2 ದಿನ ಆಗಲೇ ನಮ್ಮನ್ನು ಮರೆತು ಬಿಡಬೇಕು. ಯಾಕೆ ಮರೆಯಬೇಕು ನಿಮ್ಮನ್ನ? ಯಾಕೆ ಮರಿಬೇಕು? ನಮಗಿರುವಂತಹ ಒಂದು ಅವಕಾಶ ಈ ಭೂಮಿಯಲ್ಲಿ ದೇವರನ್ನು ಹುಡುಕುವುದಕ್ಕೂ ನಂತರ ದೇವರಿಗೆ ಫಲವನ್ನು ಕೊಡುವಂಥ ಎಷ್ಟೊಂದು ಕೆಲಸವಿದೆ. ಯಾಕೆ ನನ್ನನ್ನು ಮೈ ಮರೆತು ಸತ್ತ ಸ್ಥಿತಿಯಲ್ಲಿರಬೇಕು? ಒಂದಿನ ಬರಬೇಕಾದ್ರೆ ಸಾಯಲಿದ್ದೇವಲ್ಲವಾ? ಯಾಕೆ ಜೀವನದಲ್ಲಿ ಹಲವು ಗಂಟೆ ಅದೇ ರೀತಿಯಾಗಿರಬೇಕು? ಅಮಲಿನಿಂದ ಮನುಷ್ಯರು ತುಂಬಲ್ಪಟ್ಟವರಾಗಿ ಡೈವರ್ಟ್ ಮಾಡುವುದು, ಪ್ರಪಂಚದ ಚಿಂತೆಗಳು, ಲೋಕರೀತಿಯಾಗಿರುವ ಚಿಂತನೆಗಳು, ಇದರಲ್ಲಿ ನಿಮ್ಮ ಹೃದಯ ಭಾರ ಪಡಬಾರದು. ಇದರ ಕುರಿತಾಗಿ ಯೋಚನೆ ಮಾಡಬಾರದು. ಅವುಗಳ ಹಿಂದೆ ಓಡಬಾರದು. ಅವುಗಳ ಹಿಂದೆ ಓಡುವುದಾದರೆ ಕಾಲದ ಕುರಿತಾಗಿ ನೀವು ಗಮನಿಸದೆ ಹೋಗುತ್ತೀರಾ. ಇವುಗಳಿಂದ ನೀವು ಭಾರ ಪಡೆದ ರೀತಿಯಲ್ಲಿ ನೀವು ನೆನೆಸದ ಗಳಿಗೆಯಲ್ಲಿ ಆ ದಿನ ನಿಮ್ಮ ಮೇಲೆ ಬರದೇ ಇರಲು ಎಚ್ಚರಿಕೆ ಉಳ್ಳವರಾಗಿರಿ. 36 ಹೇಳುತ್ತದೆ,
ಆದರೆ ಬರುವುದಕ್ಕಿರುವ ಇವೆಲ್ಲವುಗಳಿಂದ ನೀವು ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ಶಕ್ತರಾಗುವಂತೆ ಎಡಬಿಡದೆ ಎಚ್ಚರವುಳ್ಳವರಾಗಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಡುತ್ತಾ ಇರಿ. ಹಾಗಾದರೆ ಕಾಲವನ್ನು ಅರಿತರೆ ಮಾತ್ರ ಆ ಕಾಲದಲ್ಲಿ ನಾವೇನು ಮಾಡಬೇಕು? ಇದು ಪ್ರಾರ್ಥನೆ ಮಾಡಬೇಕಾಗಿರುವ ಕಾಲ. ಪ್ರಾರ್ಥನೆಯಿಂದ ಮಾತ್ರ ತಪ್ಪಿಸಿಕೊಳ್ಳಲು ಸಾಧ್ಯ. ಇದನ್ನು ಗಮನಿಸಬಾರದು ಎನ್ನುವುದಕ್ಕಾಗಿ ಅತಿ ಭೋಜನ, ಲೌಕಿಕ ಚಿಂತನೆ, ಅಮಲು, ಪಾಪ, ಇಚ್ಛೆಗಳನ್ನು ಒಂದು ನೀರಿನ ರೀತಿಯಲ್ಲಿ ಸಮುದಾಯದಲ್ಲಿ ತೆರೆದು ಬಿಟ್ಟಿದ್ದಾರೆ. ಆನ್ಲೈನ್ನಲ್ಲಿ ಆರ್ಡರ್ ಹಾಕಿ ಎಲ್ಲವನ್ನ ಪಡೆಯಲು ಸಾಧ್ಯ. ಇವತ್ತು ನೋಡಿ, ದೇಶ ಪೂರ್ತಿಯಾಗಿ ಮಾದಕದ ಒಂದು ಸಂಸ್ಕೃತಿ, ಅಮಲು. ಇದೇನೆಂದರೆ ಇದನ್ನು ಮರೆಯಬೇಕು. ನಿಮ್ಮ ಸುತ್ತಲೂ ನಡೆಯುವ ಕಾರ್ಯವನ್ನು ಮರೆಯಬೇಕು. ನಿಮ್ಮ ಸುತ್ತಲೂ ಭಯಪಡಿಸುವಂಥ ಕಾರ್ಯವನ್ನು ಮರೆಯಬೇಕು. ನೀವು ತಪ್ಪಿಸಿಕೊಳ್ಳಬಾರದು. ಅಮಲಿನಲ್ಲಿಯೇ ನೀವು ಸಾಯಬೇಕು. ಇದು ಸೈತಾನನ ಒಂದು ತಂತ್ರಗಳಲ್ಲಿ ಒಂದು ಕಾರ್ಯ. ಕಾಲದ ಕುರಿತಾಗಿರುವಂತಹ ಭಾವನೆ ನಿಮ್ಮಲ್ಲಿ ಇರಬಾರದು ಎಂಬುದಾಗಿ ಸೈತಾನ ಅನ್ಕೋತಾನೆ. ಕಾಲವನ್ನು ಅರಿತು ನೀವು ಗಮನವಾಗಿ ತಪ್ಪಿಸಿಕೊಳ್ಳಬೇಕೆಂಬುದಾಗಿ ದೇವರು ಬಯಸುತ್ತಾರೆ. ಸತ್ಯವೇದ ಹೇಳುತ್ತೆ ನೋಡಿ, ಕಾಲಗಳ ಸ್ವಭಾವವನ್ನು, ಎರಡನೇ ಕಾರ್ಯ ಏನಂತ ನೋಡುವುದಾದರೆ, ಕಾಲಗಳ ಸ್ವಭಾವಗಳನ್ನು ಅರಿತು ಅದರಲ್ಲಿ ನಾವು ಯಾವ ರೀತಿ ನಡೆಯಬೇಕು. ಈಗ ಕಡೆಯ ಕಾಲಕ್ಕೆ ಬಂದಿದ್ದೇವೆ. ವಂಚನೆಯ ಕಾಲಕ್ಕೆ ನಾವು ಬಂದಿದ್ದೇವೆ. ಸೇವಕರು ಎಲ್ಲಿ ನೋಡಿದರೂ ವಂಚನೆ, ಎಲ್ಲಿ ನೋಡಿದರೂ ಸುಳ್ಳು ಪ್ರವಾದಿಗಳು, ಎಲ್ಲಿ ನೋಡಿದರೂ ಜನಗಳನ್ನು ಭ್ರಮಿಸುವಂತೆ ಮಾಡಿ ತಮ್ಮ ಸುತ್ತಲೂ ಬರುವಂತೆ ಮಾಡುವಂತಹ ಒಂದು ಗುಂಪು. ಇದೆಲ್ಲ ಸತ್ಯವೇದದಲ್ಲಿ ಹೇಳುವಂಥದ್ದಾಗಿದೆ. ಎಲ್ಲಿ ನೋಡಿದ್ರೂ ಘೋರ ವ್ಯಾಧಿಗಳು, ಎಲ್ಲಿ ನೋಡಿದ್ರೂ ಯುದ್ಧದ ಸಂದೇಶಗಳು, ಸುದ್ದಿಗಳು, ಆರ್ಥಿಕತೆಯ ಇಕ್ಕಟ್ಟು, ಕ್ಷಾಮ, ಈ ರೀತಿ ಪ್ರತಿ ಕಾಲವನ್ನು ಹೇಳ್ತಾರಲ್ವಾ. ಈ ಕಾಲಗಳ ಕುರಿತಾಗಿ ನಾವು ಯಾಕೆ ತಿಳ್ಕೊಳ್ಬೇಕಂದ್ರೆ, ಆ ಕಾಲದಲ್ಲಿ ನೀವು ಯಾವ ರೀತಿ ಪ್ರತಿಕ್ರಿಯಿಸಬೇಕು, ನೀವು ಯಾವ ರೀತಿ ನಡೆದುಕೊಳ್ಳಬೇಕು ಎನ್ನುವಂಥದ್ದನ್ನು ನಮಗೆ ತಿಳಿಸುವುದಕ್ಕೋಸ್ಕರವಾಗಿಯೇ ಕಾಲದ ಕುರಿತಾಗಿರುವಂತಹ ತಿಳುವಳಿಕೆ ಅರಿವು ನಮಗೆ ಬೇಕು. ಕಾಲಗಳ ಸ್ವಭಾವಗಳನ್ನು ಅರಿತರೆ ನಾವು ಆ ಕಾಲವನ್ನು ಯಾವ ರೀತಿ ಉಪಯೋಗಿಸಿಕೊಳ್ಳಬೇಕು ಎನ್ನುವಂಥದ್ದನ್ನು ನಾವು ತಿಳಿಯುವುದಕ್ಕೋಸ್ಕರವಾಗಿ ಕಾಲದ ಕುರಿತಾಗಿರುವಂಥ ಜ್ಞಾನ, ಕಾಲ ಬಂದ ನಂತರ ಅಲ್ಲ, ಕಾಲಕ್ಕಿಂತಲೂ ಮುಂಚೆ, ಆ ಕಾಲ ಬರುವುದಕ್ಕಿಂತ ಮುಂಚಿತವಾಗಿ ನಾವು ಸಿದ್ಧವಾಗಿರಬೇಕು. ನೀವು ಇರುವೆಗಳನ್ನು ನೋಡುವುದಾದರೆ ಮಳೆ ಬರುವುದು ಆ ಇರುವೆ ಗೊತ್ತಾಗುತ್ತೆ, ಮನುಷ್ಯರಾಗ ನಮಗೆ ಗೊತ್ತಾಗಲ್ಲ. ಎಷ್ಟೋ ಉಪಕರಣವನ್ನು ಇಟ್ಕೊಂಡಿದ್ದೀವಿ. ಮಳೆ ಬರುವಂಥದ್ದನ್ನು ಪ್ರಕೃತಿಯಲ್ಲಿರುವಂತಹ ಹಲವು ಜೀವರಾಶಿಗಳಿಗೆ ಅರ್ಥವಾಗುತ್ತದೆ. ಭೂಕಂಪ ಬರುವುದು ಗೊತ್ತಾಗುತ್ತದೆ. ಮಳೆ ಬರುವುದಕ್ಕಿಂತ ಮುಂಚಿತವಾಗಿ ಇರುವೆಗಳು ಅದು ಸಾಲು ಸಾಲಾಗಿ ಅವು ಬಾಯಲ್ಲಿ ಚಿಕ್ಕ ಆಹಾರವನ್ನು ಕೂಡಿಸಿಕೊಂಡು, ಯಾಕೆಂದರೆ ಚೆನ್ನಾಗಿ ಗೊತ್ತು ಮಳೆಕಾಲ ಬರುವುದಾದರೆ ಇನ್ನು ಮುಂದೆ ಆಹಾರವನ್ನು ಶೇಖರಿಸಲಾಗುವುದಿಲ್ಲ, ಆಹಾರಕ್ಕೆ ಹೊರಗೆ ಹೋಗಲು ಸಾಧ್ಯವಿಲ್ಲ, ನೀರಲ್ಲಿ ಹೊಡ್ಕೊಂಡು ಹೋಗ್ತೀವಿ. ಆದ್ದರಿಂದ ಮಳೆ ಬರುವಾಗ ಹೊರಗೆ ಬರಲೇಬಾರದು. ಹಾಗಾದರೆ ಆಹಾರಕ್ಕೇನು ಮಾಡುವುದು? ಮಳೆ ಬರುವಂತಹ ಕಾಲ ಅಂತ ತಿಳಿದ ಕೂಡಲೇ ಆ ಇರುವೆಗಳು ತಮ್ಮ ಇರುವೆ ಗೂಡುಗಳಲ್ಲಿ ಆಹಾರವನ್ನು ತಂದು ಶೇಖರಿಸುತ್ತದೆ. 1960ರ ಆರಂಭ, ಆ ದಿನಗಳಲ್ಲಿ ಒಂದು ಘೋರ ಕ್ಷಾಮ ನಮ್ಮ ದೇಶದಲ್ಲಿ ಉಂಟಾಯಿತು. ಅಕ್ಕಿ ಸಿಗದಿರುವಂತಹ ಒಂದು ಕ್ಷಾಮ ಉಂಟಾಯಿತು. ಆಹಾರ ನಮ್ಮ ಮನೇಲಿ ಏನೂ ಇರ್ತಾ ಇರಲಿಲ್ಲ. ಆಗ ನನಗೆ ಬಹಳ ಚಿಕ್ಕ ವಯಸ್ಸು ಆ ದಿನದಲ್ಲಿ. ಆಗ ಗ್ರಾಮದಲ್ಲಿರುವವರು ಏನು ಮಾಡ್ತಾಯಿದ್ರು ಅಂತ ನೋಡ್ಬೋದಾದರೆ, ಸಾಯಂಕಾಲ ವೇಳೆಯಲ್ಲಿ ಆ ಇರುವೆ ಗೂಡುಗಳನ್ನು ಹುಡ್ಕೊಂಡು ಹೋಗ್ತಾ ಇದ್ರು. ಇರುವೆ ಗೂಡು ಎಲ್ಲಿದೆ ಎಂಬುದಾಗಿ ನೋಡಿ ಆ ಗೂಡುಗಳನ್ನು ಒಡೆದು ಒಳಗಿದ್ದಂತಹ ಅಕ್ಕಿಗಳನ್ನು ಶೇಖರಿಸಿಟ್ಟಿರುತ್ತೆ ನೋಡಿ. ಆ ಅಕ್ಕಿಗಳನ್ನು ಬರಗಾಲದಲ್ಲಿ ಆ ಅಕ್ಕಿಗಳನ್ನು ಇವರು ಆ ಗೂಡನ್ನು ತೆಗೆದುಕೊಂಡು ಬರ್ತಾ ಇದ್ರು. ನೀವು ನಂಬುವುದಿಲ್ಲ, ಒಂದು ಗೂಡನ್ನು ಕೆಡವಿದರೆ 10 kg ಅಕ್ಕಿ ಕೂಡ ಸಿಗ್ತಾ ಇತ್ತಂತೆ. ಬಹಳ ಇರುತ್ತೆ ಒಳಗೆ. ಅಷ್ಟನ್ನು ತೆಗೆದುಕೊಂಡು ಹೋಗಿ ಆಪತ್ತು ಕಾಲದಲ್ಲಿ ಊಟ ಮಾಡುವುದಕ್ಕೆ ಶೇಖರಿಸಿಟ್ಟಿರುತ್ತೆ. ಹಾಗಾದರೆ ಸತ್ಯವೇದ ಅದನ್ನೇ ಹೇಳುತ್ತದೆ, ಇರುವೆ ಬಳಿ ಹೋಗಿ ಕಲಿತುಕೋ ಆ ಜ್ಞಾನವನ್ನು. ಅದಕ್ಕೆ ಕಾಲವನ್ನು ಅರಿಯುವಂತಹ ಅರಿವಿದೆ. ಮಳೆಗಾಲ ಬರಲಿದೆ, ಆಹಾರ ಸಿಗದಿರುವಂತಹ ಕಾಲ ಬರಲಿದೆ. ತಕ್ಷಣ ಯಾವ ರೀತಿ ರಿಯಾಕ್ಟ್ ಮಾಡ್ತೇವೆ ನೋಡಿ. ಈಗ ಸಾಧ್ಯವಾಗುವ ಕಾಲದಲ್ಲಿಯೇ, ನಮ್ಮಿಂದ ಆಹಾರವನ್ನು ಶೇಖರಿಸಲು ಸಾಧ್ಯವಾಗಿರುವ ಕಾಲದಲ್ಲಿ ಈಗಲೇ ಆಹಾರವನ್ನು ಶೇಖರಿಸಿ ಇಡಬೇಕು. ಹಾಗಾದರೆ ಅದಕ್ಕಿರುವಂತಹ ಭಾವನೆ ಕೂಡ ನಮಗಿಲ್ಲದೆ ಬೇಡದಿರುವ ಕಾರ್ಯಗಳಲ್ಲಿ ಹೋಗಿ ಸಿದ್ಧವಾಗಬೇಕಾಗಿರುವ ಸಂದರ್ಭದಲ್ಲಿ ಬೇಡದಿರುವ ಕಾರ್ಯಗಳನ್ನು, ಕಟ್ಟಡವನ್ನು ಕಟ್ಟುವುದಕ್ಕೂ, ನೆಲವನ್ನು ಖರೀದಿ ಮಾಡುವುದಕ್ಕೂ, ಅದಕ್ಕೆ ದೇವರು ಹೇಳಿದರು ಎಂಬುದಾಗಿ ಹೇಳುವುದಕ್ಕೂ, ಕರ್ತನು ಹೇಗೆ ಇಂತಹ ಕಾಲದಲ್ಲಿ, ಒಂದು ಕಠಿಣವಾದ ಕಾಲದಲ್ಲಿ ನಂತರ ಏನು ಬರುತ್ತೆ ಎಂಬುದಾಗಿ ನಿಮಗೆ ಗೊತ್ತಿಲ್ಲದೆ ಇರಬಹುದು, ದೇವರಿಗೆ ಗೊತ್ತಿಲ್ಲದೆ ಇರುತ್ತಾ? ಸರ್ವಶಕ್ತನಿಗೆ ಕಾಲಗಳು ಮರೆಯಾಗಿವೆಯಾ? ಇಲ್ಲ. ಹಾಗಾದರೆ ಹೇಗೆ ಈ ಕಾರ್ಯವನ್ನು ಹೇಳುತ್ತಾರೆ ಎನ್ನುವಂಥದ್ದು ಒಂದು ಮಾರ್ಪಟ್ಟಂಥ ಒಂದು ಕಾರ್ಯವಾಗಿ ನನಗೆ ಅನಿಸುತ್ತದೆ. ಸತ್ಯವೇದದಲ್ಲಿ
ಕಾಲವನ್ನು ಅರಿಯುವುದು ಯಾತಕ್ಕಾಗಿ ಎಂದರೆ ಆ ಕಾಲದಲ್ಲಿ ತಪ್ಪಿಸಿಕೊಳ್ಳುವುದಕ್ಕೆ ಮುನ್ನೆಚ್ಚರಿಕೆ ಉಳ್ಳವರಾಗಿ ನಾವೇನು ಮಾಡಬೇಕು, ಆ ಕಾಲದ ಸ್ವಭಾವವನ್ನು ಅರಿತು ಅದರಲ್ಲಿ ನಡೆಯಬೇಕಾಗಿರುವಂತಹ ವಿಧಾನವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನೀವು ಮುಂಚಿತವಾಗಿ ಕಾಲದ ಕುರಿತಾಗಿ ಅರಿಯುವಂತಹ ಅರಿವನ್ನು ಹೊಂದಿಕೊಳ್ಳಬೇಕು. 2 ತಿಮೋತಿಯ ಪುಸ್ತಕ 3ನೇ ಅಧ್ಯಾಯ 1ನೇ ವಾಕ್ಯ ಹೇಳುತ್ತದೆ, ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವುದೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚಿಕೊಳ್ಳುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನಸಾದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನ ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನ ಬೇಡವೆನ್ನುವವರು ಆಗಿರುವರು. ಹೌದಾ? ಹಾಗಾದರೆ ಈ ಕಾಲದಲ್ಲಿ ಈ ರೀತಿ ಇದೆಯಲ್ಲ? ಹಾಗಾದರೆ ದುಷ್ಟರು ದೊಡ್ಡ ಪಟ್ಟಿಯನ್ನೇ ಮಾಡಿದ್ದಾರೆ. ಈ ಕಡೆಯ ಕಾಲದಲ್ಲಿ ಯಾವ ರೀತಿ ಇರ್ತಾರೆ? ಹಾಗಾದರೆ ಈ ಕಾಲದಲ್ಲಿ ನಾನೇನು ಮಾಡಬೇಕು? ಅಲ್ಲಿ ಬರೆಯಲ್ಪಟ್ಟಿದೆ ನೋಡಿ, ಇಂಥವುಗಳಲ್ಲಿ ಬಿಟ್ಟು ನೀನು ದೂರವಿರು. ಇಂಥವರೇ ಇದ್ದಾರೆ ಈ ಕಡೆ ಕಾಲದಲ್ಲಿ. ಹಾಗಾದರೆ ನಾನು ಈ ಕಾಲದಲ್ಲಿ ಯಾವ ರೀತಿ ಇರಬೇಕು? ಅವರೊಂದಿಗೆ ಕೈ ಜೋಡಾಗಬೇಡ. ಅವರು ಅಂಥವರು ಎಂಬುದಾಗಿ ತಿಳಿದ ಕೂಡಲೇ ಬಿಟ್ಟು ದೂರವಾಗು. ದೇವ ಭಕ್ತಿಯ ವೇಷವಿದ್ದು ಅವರೆಲ್ಲರೂ ಕೂಡ ಅದರ ಬಲವನ್ನು ಬೇಡ ಎಂಬುದಾಗಿ ಹೇಳುವವರಾಗಿದ್ದರೆ ನೀನು ಅವರನ್ನು ಹಿಡಿದು ಮುಂದೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಅಂದ್ಬಿಟ್ಟು ದೂರ ಬಾ. ಆ ಕಾಲದಲ್ಲಿ ನಡೆಯುವುದಕ್ಕೆ ದೇವರಾತ್ಮನು ನಮಗೆ ಕೊಟ್ಟಿರುವಂತಹ ಆಲೋಚನೆ ಅದುವೇ. ಹಾಗಾದರೆ ಕಾಲವನ್ನು ನೋಡ್ತಾ ಇದ್ದೀನಿ, ತಕ್ಷಣ ವಾಕ್ಯವನ್ನು ಹುಡುಕ್ತಾ ಇದ್ದೀನಿ, ಇದರಲ್ಲಿ ನಾನು ಏನು ಮಾಡಬೇಕೆಂಬುದಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಅವರನ್ನು ಬಿಟ್ಟು ದೂರ ಹೋಗು. ಅದು ಎಷ್ಟು ದೊಡ್ಡ ಲಾಭವನ್ನು ಕೊಡುವುದಾಗಿದ್ದರೂ, ಎಷ್ಟೇ ನಮಗೆ ಒಳಿತನ್ನು ಮಾಡುವ ಹಾಗೆ ತೋಚಿದರೂ ಅದನ್ನು ಬಿಟ್ಟು ದೂರ ಬಾ ಎನ್ನುವಂಥದ್ದೇ ಸತ್ಯವೇದ ನಮಗೆ ಕೊಡುವಂತಹ ಆಲೋಚನೆ. ಮುಂದಿನ ಕಾರ್ಯವನ್ನು ನೋಡಿ. ಕಾಲವನ್ನು ನಾವು ಯಾಕೆ ತಿಳಿದುಕೊಳ್ಳಬೇಕು ಎಂದರೆ, ಕಾಲವನ್ನು ಅರಿತು ಆಯಾ ಕಾಲಘಟ್ಟಗಳಲ್ಲಿ ನಾವು ಮಾಡಬೇಕಾಗಿರುವ ಕೆಲಸ, ಅದರಲ್ಲಿ ತಪ್ಪಿಸಿಕೊಳ್ಳುವುದು ಮಾತ್ರವಲ್ಲ, ಆ ಕಾಲದಲ್ಲಿ ನೀವು ಮಾಡುವುದಕ್ಕೆ ಒಂದು ಕೆಲಸ ಉಂಟು. ಆ ಕೆಲಸವನ್ನು, ಕರ್ತವ್ಯವನ್ನು ಮಾಡುವುದಕ್ಕಾಗಿ ಆ ಸಮಯದಲ್ಲಿ ನಿಮಗೊಂದು ಕರ್ತವ್ಯ ಇರುತ್ತೆ. ನೋಹನ ಕಾಲದಲ್ಲಿ ದೇವರು ಮಾತಾಡಿದರು. ನೋಹ, ಜನಗಳ ಅಕ್ರಮ ನನ್ನ ಸಮ್ಮುಖದಲ್ಲಿ ಬಂದಿತು. ಅವರು ಹಾಕುವಂತಹ ಕೂಗಾಟ, ಪಾಪದಿಂದ ಉಂಟಾಗುವಂತಹ ಒಂದು ಕಾರ್ಯ ನನ್ನ ಸಮ್ಮುಖವನ್ನು ತಲುಪಿತು. ಹಾಗಾಗಿ ನಾನು ಅವರನ್ನು ನಾಶ ಮಾಡಲಿದ್ದೇನೆ, ಎಲ್ಲರನ್ನ ನಾಶ ಮಾಡಲಿದ್ದೇನೆ ಭೂಮಿಯಲ್ಲಿ. ಏಕೆಂದರೆ ನೀತಿಯನ್ನು ಮಾಡುವವನು ಒಬ್ಬನೂ ಇಲ್ಲ, ನನ್ನನ್ನು ಹುಡುಕುವವನೊಬ್ಬನೂ ಇಲ್ಲ, ಆ ಭಾವನೆ ಇರುವವನೊಬ್ಬನೂ ಇಲ್ಲ. ಎಲ್ಲರೂ ಕೆಟ್ಟು ಹೋಗಿ ಅನೇಕ ಪಾಪ ಮಾಡಿದ್ದಾರೆ ಎಂಬುದಾಗಿ ದೇವರವನ ಬಳಿ ಮಾತಾಡಿದರು. ಆಗ ಅವರಿಗೆ ಅರ್ಥ ಆಯಿತು, ನಂತರ ಒಂದು ನಾಶನ ಬರಲಿದೆ ಎಂಬುದಾಗಿ, ಭೂಮಿಯಲ್ಲಿರುವಂತಹ ಶ್ವಾಸವಿರುವ ಎಲ್ಲರ ಮೇಲೆ ಬರಲಿದೆ ಎಂಬುದಾಗಿ ಅವರು ಅರ್ಥ ಮಾಡಿಕೊಂಡ ಕೂಡಲೇ ಅದರಲ್ಲಿ ತನಗೊಂದು ಕರ್ತವ್ಯ ಇದೆ ಎಂಬುದಾಗಿ ಅಂದ್ಕೊಂಡ್ರು. ಎಲ್ಲರೂ ನಾಶವಾದರೆ ಹೇಗಿರುತ್ತೆ? ನಾನು ನನ್ನ ಕುಟುಂಬದವರು ಮಾತ್ರ ಇಷ್ಟು ದೊಡ್ಡ ಲೋಕದಲ್ಲಿದ್ರೆ ಹೆಂಗಿರುತ್ತೆ? ಯೋಚನೆ ಮಾಡಿದ್ರು. ಹೇಗಾದರೂ ಕೆಲವರನ್ನು ತಪ್ಪಿಸಿಕೊಳ್ಳುವಂತೆ ಮಾಡಬೇಕು ಅಂತೇಳಿ ಆ ಕಾಲದ ಸ್ವಭಾವವನ್ನು ಅರಿತುಕೊಂಡಾಗ ತನ್ನಿಂದ ಸಾಧ್ಯವಾಗುವಷ್ಟು ಕೆಲವರನ್ನಾದರೂ ಆ ಒಂದು ಕಾರ್ಯದಿಂದ ಎಳೆಯುವುದಕ್ಕೆ ನೋಹ ನೀತಿಯನ್ನು ಪ್ರಸಂಗ ಮಾಡಿದ. ಸತ್ಯವೇದದಲ್ಲಿ ಹಾಗೆ ಹೇಳುತ್ತದೆ. ಪೇತ್ರ ಅದರ ಬಗ್ಗೆ ಮಾತಾಡಬೇಕಾದ್ರೆ ನೋಹ ನೀತಿಯನ್ನು ಪ್ರಸಂಗ ಮಾಡಿದಂತಹ ನೋಹ ಎಂಬುದಾಗಿ ಬರೆದಿದ್ದಾರೆ. ಯಾಕೆ ನೋಹ ನೀತಿಯನ್ನು ಪ್ರಸಂಗ ಮಾಡಬೇಕು? ದೇವರು ಎಲ್ಲರನ್ನ ಕೊಲ್ಲಲಿದ್ದಾರೆ ಎಂಬುದಾಗಿ ಕೊಲ್ಲಿಬಿಡಿ. ನನ್ನ ಕುಟುಂಬದವರನ್ನು ದೇವರು ಕಾಪಾಡುತ್ತಾನೆ ಅಂತ ಹೇಳಿದ್ರೆ ಕಾಪಾಡಲಿ ದೇವರು. ಸಂತೋಷ ತಾನೇ. ಮಾಡಿದಂತಹ ಪಾಪಕ್ಕೂ ಅಕ್ರಮಕ್ಕೂ ಕೊಲೆಗೂ ರಕ್ತ ಸುರಿಸುವಂತೆ ಮಾಡಿದ್ದಕ್ಕೂ ನಾಶವಾಗಿ ಹೋಗಲಿ ಅವರು. ಆ ರೀತಿಯಾಗಿ ಅವರಿರಲಿಲ್ಲ. ದೇವರು ಹೇಳಿದಂತಹ ಕಾಲ, ಮಳೆ ಬರುವಂತಹ ಕಾಲ, ನಾಶನ ಉಂಟಾಗುವ ಕಾಲ ಬರ್ತಾ ಇದೆ. ಅವರದ್ರಲ್ಲಿ ಏನು ಹುಡುಕಿದ್ರು ಅಂದರೆ, ಇದನ್ನು ನಾನು ಮಾಡುವುದಕ್ಕೆ ಇದರಲ್ಲಿ ಏನು ಕೆಲಸ ಇದೆ, ಈ ಕಾಲದಲ್ಲಿ ನಾನೇನು ಮಾಡಬೇಕು? ಅವರಿಗೆ ಕರ್ತನು ಕೊಟ್ಟಂಥ ಒಂದು ಕರ್ತವ್ಯವಿತ್ತು. ಒಂದು ದೊಡ್ಡ ನಾವೆಯನ್ನು ಕಟ್ಟಬೇಕು. ಆ ನಾವೆಯಲ್ಲಿ ಲೋಕದ ಜೀವರಾಶಿಗಳು ಜೋಡಿ ಜೋಡಿಯಾಗಿ ಬಂದು ತಂಗುವುದಕ್ಕೆ ಸ್ಥಳ ಉಂಟಾಗಬೇಕು. ಅದು ಒಂದು ಕರ್ತವ್ಯ. ಅವರು ಆ ಕಾಲವನ್ನು ಅರ್ಥ ಮಾಡಿಕೊಂಡು ಆ ಕರ್ತವ್ಯವನ್ನು ಮಾಡಿ ಮುಗಿಸಿದರು. ಒಂದು. ಎರಡನೇದಾಗಿ ಅವರ ಹೃದಯದ ಒಂದು ಕಾರ್ಯ, ಮತ್ತೊಬ್ಬರ ಮೇಲೆ ಇದ್ದಂತಹ ಆ ಭಾರದಿಂದ ಅವರು ಏರ್ಪಡಿಸಿಕೊಂಡಂತಹ ಮತ್ತೊಂದು ಕರ್ತವ್ಯ, ನೀತಿಯನ್ನು ಪ್ರಸಂಗ ಮಾಡಿದ. ಜನಗಳು ಬಳಿ ಯಾಕೆ ಕುಡಿತೀಯ, ಯಾಕೆ ಇರುತ್ತೀದ್ದೀಯ, ಪ್ರಳಯ ಬಂದು ಬಾಚಿಕೊಂಡು ಹೋಗುವಂಥ ಕಾಲ ಬರ್ತಾ ಇದೆ. ಯಾರೂ ನಂಬಲಿಲ್ಲ.
ಆದರೂ ಕೂಡ ಅವರು ಬಿಡಲಿಲ್ಲ. ನೀತಿಯನ್ನು ಪ್ರಸಂಗ ಮಾಡಿದವನಾದಂತಹ ನೋಹ ಎಂಬುದಾಗಿ ಸತ್ಯವೇದವನ ಬಗ್ಗೆ ಹೇಳುತ್ತದೆ. ಆ ಸಮಯದಲ್ಲಿ ಕೂಡ ನೋಡಿ, ಬೇರೆ 8 ಮಂದಿ ಇರುವಂತಹ ಚಿಕ್ಕ ಕುಟುಂಬ ಕರ್ತನು ಅವರಿಗೆ ವಿಧಿಸಿದ ಆ ಕರ್ತವ್ಯವನ್ನು ಮಾಡಿ ಮುಗಿಸಿದರು. ನಾಶನದ ಕಾಲ ಯಾವ ರೀತಿ ಬರುತ್ತೆ ನೋಡೋಣ, ಆ ನಾಶನ ಯಾವ ರೀತಿ ಬರುತ್ತೆ ನೋಡೋಣ. ನಮಗೆ ವಿರುದ್ಧವಾಗಿ, ದೇವರಿಗೆ ವಿರುದ್ಧವಾಗಿ, ಪಾಪ ಮಾಡಿದವರಿಗೆ ವಿರುದ್ಧವಾಗಿ, ನರಬಲಿ ಸಲ್ಲಿಸಿದವನಿಗೆ ವಿರುದ್ಧವಾಗಿ ಯಾವ ರೀತಿ ನಾಶ ಮಾಡ್ತಾನೆ ಎಂಬುದಾಗಿ ನೋಡೋಣ ಅಂತ ಯೋನನ ಹಾಗೆ ಅವರು ಕುಳಿತು ನೋಡಬೇಕು ಅಂತ ಕುಟುಂಬ ಇರಲಿಲ್ಲ. ಅವರಲ್ಲಿ ದೇವರಿಗಿದ್ದಂತಹ ಆ ಒಂದು ಕಡೆಯ ಕಾಲದಲ್ಲಿ ಒಂದು ಕರ್ತವ್ಯವನ್ನು ದೇವರವರಿಗೆ ಇಟ್ಟಿದ್ದರು. ತಕ್ಷಣ ಅವರದರ ಮೇಲೆ ಗಮನ ಹರಿಸಿದರು. ಇಕ್ಕಟ್ಟಿನ ಸಮಯ, ನಾಶನದ ಸಮಯ ಬರುವಂಥದ್ದಾಗಿದೆ. ಹಾಗಾದರೆ ಈ ಸಮಯದಲ್ಲಿ ನಾನು ಸುರಕ್ಷಿತವಾಗಿ ಕೂರುವುದಕ್ಕೆ ಅಲ್ಲ, ನಾವು ಮಾಡುವುದಕ್ಕೆ ಒಂದು ಕರ್ತವ್ಯ ಉಂಟು. ಅದನ್ನು ಅರ್ಥ ಮಾಡಿಕೊಂಡು ಕ್ರಿಯೆ ಮಾಡಬೇಕು. ಅದಕ್ಕೆ ನಮಗೆ ಕಾಲದ ಕುರಿತಾಗಿರುವಂತಹ ಅರಿವು ನಮಗೆ ಅಧಿಕವಾಗಿ ಬೇಕಾಗಿದೆ. ಒಂದೊಂದಕ್ಕೂ ಒಂದೊಂದು ಕಾಲ ಉಂಟು. ಆಯಾ ಕಾಲಘಟ್ಟದಲ್ಲಿ ಮಾಡುವುದಕ್ಕೆ ಒಂದು ಕರ್ತವ್ಯವಿದೆ. ಆ ಕಾಲದ ಕುರಿತಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಈ ಕಾಲದಲ್ಲಿ ಏನು ಮಾಡಬೇಕು ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಒಂದು ನಾಶನದ ಕಾಲ ಬಂದಾಗ ಅದರ ತಪ್ಪಿಸಿಕೊಳ್ಳಲು ಬೇಕಾಗಿರುವ ಕರ್ತವ್ಯವಿತ್ತು. ನೋಹನಿಗೆ ಕೊಡಲ್ಪಟ್ಟಂತಹ ಒಂದು ಕೆಲಸವಿತ್ತು. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಬಿತ್ತುವಂತಹ ಕಾಲದಲ್ಲಿ ಬಿತ್ತಲು ಹೋಗಬೇಕು, ಕೊಯ್ಯಲು ಹೋಗುವ ಕಾಲದಲ್ಲಿ ಕೊಯ್ಯಲು ಹೋಗಬೇಕು. ಸುಗ್ಗಿಯ ಕಾಲದಲ್ಲಿ ಹೋಗಿ ಬೀಜ ತಗೊಂಡು ಹೋಗಬಾರ್ದು ಬಿತ್ತಕ್ಕೆ. ಬಿತ್ತಬೇಕಾಗಿರುವ ಕಾಲದಲ್ಲಿ ಸುಗ್ಗಿಗೋಸ್ಕರವಾಗಿ ಹೋಗಬಾರ್ದು. ಹಾಗಾದರೆ ಯಾವ ಸಮಯದಲ್ಲಿ ಏನು ಮಾಡಬೇಕು ಎನ್ನುವುದನ್ನ, ಕಾಲವನ್ನ ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಆ ಕಾಲದಲ್ಲಿ ನಾವು ಮಾಡುವುದಕ್ಕಿರುವಂತಹ ಕರ್ತವ್ಯವನ್ನ ನಾವು ಅರ್ಥ ಮಾಡಿಕೊಂಡು ಕ್ರಿಯೆ ಮಾಡಲು ಸಾಧ್ಯ. ಪ್ರಸಂಗಿ ಪುಸ್ತಕ ಹೇಳ್ಬೇಕಾದ್ರೆ ಹೇಳುತ್ತೆ ನೋಡಿ, ಅವರಲ್ಲಿ ಹೇಳ್ತಾರೆ, ಒಂದೊಂದಕ್ಕೂ ಒಂದೊಂದು ಕಾಲ ಉಂಟು. ಆಕಾಶದ ಕೆಳಗಿರುವಂತಹ ಪ್ರತಿ ಕಾರ್ಯಕ್ಕೂ ಒಂದೊಂದು ಸಮಯ ಉಂಟು. ಹುಟ್ಟುವುದಕ್ಕೆ ಒಂದು ಕಾಲ, ಸಾಯುವುದಕ್ಕೆ ಒಂದು ಕಾಲ, ಬಿತ್ತಿದ್ದನ್ನ ಕೀಳುವುದಕ್ಕೆ ಒಂದು ಕಾಲ, ಬಿತ್ತುವುದಕ್ಕೆ ಒಂದು ಕಾಲ, ಕೊಲ್ಲಲು ಒಂದು ಕಾಲ, ಗುಣಪಡಿಸಲು ಒಂದು ಕಾಲ. ಅದೇ ರೀತಿ ಬಿತ್ತುವುದಕ್ಕೆ ಒಂದು ಕಾಲ, ಕೊಯ್ಯುವುದಕ್ಕೆ ಒಂದು ಕಾಲ, ಶೇಖರಿಸುವುದಕ್ಕೆ ಒಂದು ಕಾಲ, ಕಟ್ಟುವುದಕ್ಕೂ ಆಸ್ತಿಯನ್ನು ಖರೀದಿ ಮಾಡುವುದಕ್ಕೆ ಒಂದು ಕಾಲ, ಖರೀದಿ ಮಾಡದಿರುವುದಕ್ಕೆ ಒಂದು ಕಾಲ, ಸಿದ್ಧವಾಗುವುದಕ್ಕೆ ಒಂದು ಕಾಲ ಇದೆಯಲ್ಲ. ಹಾಗಾದ್ರೆ ನಾವು ಬದುಕುವಂತಹ ಕಾಲ ಏನೆಂಬುದಾಗಿ ಗೊತ್ತಿಲ್ಲದೆ ನಾವು ಮಾಡಬಾರದ ಕಾರ್ಯವನ್ನ ಮಾಡಬಾರದ ಸಮಯದಲ್ಲಿ ಹೋಗಿ ಆ ಸಮಯದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವಂಥದ್ದು ಒಂದು ದೊಡ್ಡ ವಂಚನೆಯಾಗಿ ಎಣಿಸುತ್ತೇನೆ. ನಾವು ಮಾಡುವುದಕ್ಕೆ ಆ ಸಮಯದಲ್ಲಿ ಬಹಳ ಕೆಲಸ ಇದೆ. ನೋಹ ಒಮ್ಮೆ ಈ ರೀತಿ ಯೋಚನೆ ಮಾಡಿದಂತ ಇಟ್ಕೊಳ್ಳಿ, ಒಂದು ದೊಡ್ಡ ನಾಶನ ಬರ್ತಾ ಇದೆ. ಆ ನಾಶನವನ್ನು ಹೇಳಿ ಜನಗಳನ್ನು ಭಯಪಡಿಸಿ ಅವರ ನೆಲ ಮನೆಗಳನ್ನು ಕಡಿಮೆ ದುಡ್ಡಿಗೆ ಪಡೆದುಕೊಳ್ಳೋಣ ಚೀಪಾಗಿ ಅನ್ಕೋಬೋದಿತ್ತಲ್ವಾ. ನೋಹ ಒಂದು ಕಾಲದಲ್ಲಿ ನೂತನ ಸೇವಕನಾಗಿದ್ದರೆ ಈ ಭಯವನ್ನು ಉಂಟು ಮಾಡಿ, ಒಂದು ದೊಡ್ಡ ಪ್ರಳಯ ಬರ್ತಾ ಇದೆ, ನಾವು ಅದನ್ನು ನೋಡಬೇಕು, ಜನಗಳು ನಾಶವಾಗಲಿದ್ದಾರೆ, ಆದ್ದರಿಂದ ನೀವೇನು ಮಾಡ್ರಿ, ನಿಮ್ಮ ನೆಲೆಗಳನ್ನು ಯಾರಿಗಾದರೂ ಮಾರ್ಬಿಡ್ರಿ, ಆ ರೀತಿಯಾಗಿ ಅವರು ಖರೀದಿ ಮಾಡ್ಬೋದಿತ್ತಲ್ವಾ. ಆದರೆ ಅವರಿಗೆ ಗೊತ್ತು, ಇದು ನೆಲವನ್ನು ಪಡೆಯುವುದಕ್ಕಾಗಿರುವ ಕಾಲವಲ್ಲ, ಜನಗಳನ್ನು ಕಾಪಾಡಲಿರಬೇಕಾಗಿರುವ ಕಾಲ, ನಾವು ತಪ್ಪಿಸಿಕೊಳ್ಳಲು ಬೇಕಾಗಿರುವ ಕಾಲ, ಜೀವ ತಪ್ಪಿಸಿಕೊಂಡು ಓಡುವುದಕ್ಕೆ ಬೇಕಾಗಿರುವ ಕಾಲ. ಅದನ್ನು ಅವರು ತಿಳಿದುಕೊಂಡದರಿಂದಲೇ ಶಾರ್ಪ್ ಆಗಿ ಬೇರೆ ಯಾವ ಕಡೆ ಅವರು ಗಮನ ಕೊಡಲೇ ಇಲ್ಲ. ಜನಗಳನ್ನು ಭಯಪಡಿಸಿಯೋ ಅಥವಾ ಅವರು ಹೇಳುವುದನ್ನು ನಂಬುವವರನ್ನ ಇಟ್ಟು ಅವರ ಆಸ್ತಿಯನ್ನು ಅಪಹರಿಸುವಂಥದ್ದು, ಅಥವಾ ಅವರು ನಾಶವಾದರೆ ಅವರ ಆಸ್ತಿಯನ್ನು ನಮಗೆ ಸ್ವಂತವಾಗುತ್ತದೆ ಎಂಬುದಾಗಿ ಅವರು ಬೇರೆ ಯಾವ ಲೆಕ್ಕಾಚಾರ ಹಾಕಲಿಲ್ಲ. ಅವರಿಗೆ ದ್ರಾಕ್ಷಾ ತೋಟಗಳನ್ನು ಪಡೆಯುವುದಕ್ಕೂ ನೆಲೆಗಳನ್ನು ಖರೀದಿ ಮಾಡುವುದಕ್ಕೂ ಅದು ಸಮಯವಾಗಿ ಕಾಣಲ್ಪಡಲಿಲ್ಲ. ಕಾರಣ ಅವರು ಕಾಲದ ಕುರಿತಾಗಿ ಅರಿತಿದ್ದರು. ಹಾಗಾದರೆ ಇದು ಯಾವ ಕಾಲ ಎಂಬುದಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಯಾವ ಕಾಲದಲ್ಲಿ ಏನು ಮಾಡಬಾರ್ದೋ ಅದನ್ನೋಗಿ ಮಾಡ್ತಾ ಇದ್ದೇವೆ. ಇವತ್ತು ಬಹುತೇಕವಾಗಿರುವ ಕ್ರೈಸ್ತ ಸೇವಕರು ಕಾಲವು ಕಡೆಯದಾಗಿದೆ ಎಂಬುದಾಗಿದ್ದರೆ ಏನು ಮಾಡಬೇಕು? ಕರ್ತನ ರಾಜ್ಯದಲ್ಲಿ ಜನಗಳನ್ನು ಸೇರಿಸುವುದಕ್ಕೆ, ರಕ್ಷಣೆಯ ಸುವಾರ್ತೆಯಾಗಿ ಹೇಳುವುದಕ್ಕೆ ಇದಕ್ಕಿಂತಲೂ ಇನ್ನೂ ಆತುರವಾಗಿರುವ ಕಾಲ ಬೇರೆ ಯಾವುದೂ ಇಲ್ಲ. ಒಂದು ಕಾಲದಲ್ಲಿ ನೋಡಿ, ಮಿಷನರಿಗಳು ಎಲ್ಲೆಲ್ಲೂ ಹೋದ್ರು, ಸೇವೆ ಮಾಡಿದ್ರು, ಸುವಾರ್ತೆಯನ್ನು ಸಾರಿದ್ರು, ಉಜ್ಜೀವನ ಬಂದಿತ್ತು, ಜನಗಳು ದೇವರಿಗೆ ಒಪ್ಪಿಸಿಕೊಟ್ಟರು, ನೂತನವಾಗಿ ತಿಳಿಯಲ್ಪಡೆದಿರುವಂತಹ ಸ್ಥಳಗಳಲ್ಲಿ ಹೋಗಿ ಹೇಳಿದ್ರು. ಇವತ್ತು ನಾಶನ ಬರ್ತಾ ಇದೆ, ಮನುಷ್ಯ ಕುಲ ಒಟ್ಟಾರೆಯಾಗಿ ನಾಶವಾಗುತ್ತೆ ಅಂತ ನೋಡಿದ್ರೆ ಇವತ್ತು ಆ ತೀವ್ರತೆ ಎಷ್ಟಿರಬೇಕು ನಮಗೆ? ಜನಗಳನ್ನು ಹೇಗಾದರೂ ಆ ನಾಶನದಿಂದ ಎಳೆಯಬೇಕು ಎನ್ನುವಂತಹ ವೈರಾಗ್ಯ ಎಷ್ಟಿರಬೇಕು? ಒಂದು ಕಾಲದಲ್ಲಿ ಮಾಡಿದರು, ಆದರೆ ಮಾಡಬೇಕಾಗಿರುವ ಕಾಲದಲ್ಲಿ ಇವಾಗ ಅದನ್ನು ಮಾಡ್ತಾ ಇಲ್ಲ. ನಾವು ಅಸ್ಥಿವಾರವನ್ನು ಹಾಕುವಂಥದ್ದು, ಕಟ್ಟಡವನ್ನು ಕಟ್ಟುವಂಥದ್ದು, ಈ ರೀತಿಯಾಗಿ ಬೇರೆ ಕಡೆ ಹೋಗ್ತಾ ಇದ್ದೀವಿ ನಾವು. ಇನ್ನು ಮುಂದೆ ನಾಶನ ಕಾಲ, ಇನ್ನೊಂದು ಕಾಲ ಇಲ್ಲ. ಹಾಗಾದರೆ ಇದು ಸುವಾರ್ತೆಯನ್ನು ಸಾರಿ ಜನಗಳನ್ನು ರಕ್ಷಣಾ ಮಾರ್ಗದಲ್ಲಿ ತೀವ್ರವಾಗಿ ನಡೆಸಬೇಕಾಗಿರುವ ಕಾಲ.
ಹಲವು ಕಡೆಗಳಲ್ಲಿ ನೋಡ್ತೀವಿ. ಬಹಳ ಕಡೆ ನೋಡಿ, ಒಂದು ಆಲಯದ ಕನ್ವೆನ್ಷನ್, ಒಂದು ಒಂದು ಸಭೆಯ ಕನ್ವೆನ್ಷನ್, ಅದರಲ್ಲಿ ಬಹಳ ಜನಗಳು ಕೂತಿದ್ದಾರೆ. ಅದರಲ್ಲಿ ಕೆಲವೊಂದು ಬೋಧಕರು ಮೇಲೆ ಕೂತಿದ್ದಾರೆ. ಇವತ್ತು ನೂರಾರು ಮಂದಿ ದೇವರಿಗೆ ತಮ್ಮನ್ನು ಒಪ್ಪಿಸಿಕೊಟ್ಟರು. ಸೇವೆಯಲ್ಲಿ ದೊಡ್ಡ ಫಲಗಳನ್ನು ನೋಡಿದ್ವಿ. ಯಾರು? ಸಭೆಯಲ್ಲಿರುವವರು, ಮುಂಚಿತವಾಗಿ ತಮ್ಮನ್ನು ಒಪ್ಪಿಸಿಕೊಟ್ಟವರೇ ಸಭೆಯಲ್ಲಿರುವವರು. ಸಭೆಯಲ್ಲಿ ಬಂದು ದೀಕ್ಷಾಸ್ನಾನವನ್ನು ಪಡೆದುಕೊಂಡು ಸಭೆಯಲ್ಲೇ ಕುಳಿತು ಅಲ್ಲಿ ಇರುವವರು, ಅಲ್ಲಿ ನಡೆಸುವಂತಹ ಆ ಕನ್ವೆನ್ಷನ್ನಲ್ಲಿ ಇವರು ಯೇಸುವಿಗೆ ತನ್ನನ್ನು ಒಪ್ಪಿಸಿಕೊಡುವವರು ಯಾರನ್ನ ಮುಂದೆ ಬನ್ನಿ ಅಂತ ಕರೆದು ಅವರೆಲ್ಲ ಬಂದು ತಮ್ಮನ್ನು ಒಪ್ಪಿಸಿಕೊಟ್ಟರು ಎಂಬುದಾಗಿ ಆ ಒಂದು ಫೋಟೋ ಹಾಕ್ತಾ ಇದ್ದೀವಿ. ಇದು ಆ ಕಾಲದಲ್ಲಿ ಮಾಡಬೇಕಾಗಿರುವ ಕಾರ್ಯ. ಕಾಲ ಎಷ್ಟು ಕಡಿಮೆ ಎನ್ನುವುದನ್ನು ನೋಡಬೇಕು. ಇವಾಗಲ್ವ ತೀವ್ರತೆ ತೋರಿಸಬೇಕು. ನಾವು ದೇವರ ರಾಜ್ಯದ ಬರುವಿಕೆಗೂ ದೇವರ ರಾಜ್ಯದ ಕ್ರಿಯೆಗಳಿಗೂ ಇವಾಗಲ್ವ ನಾವು ಮಾಡಬೇಕು. ಕಳೆದು ಹೋದಂತಹ ಜನಗಳನ್ನು, ಅರಿಯಲ್ಪಡದಿರುವಂತಹ ಜನಗಳನ್ನು ಇವಾಗಲ್ವ ತೀವ್ರವಾಗಿ ಹುಡುಕಬೇಕು. ಹಾಗಾದ್ರೆ ನಾವು ಮಾಡ್ತಿರೋದೇನು? ನಮ್ಮ ಮನಸ್ಸು ಎಲ್ಲಿ ಹೋಗ್ತಾ ಇದೆ ನೋಡಿ. ಯಾವುದು ಆತುರವಾದ ಕಾಲವೋ, ಎಲ್ಲ ಕಡೆ ಪ್ರಳಯ ಬರುವ ಸಂದರ್ಭದಲ್ಲಿ ಯಾರಾದರೂ ಕಟ್ಟಡವನ್ನು ಕಟ್ತಾರಯ್ಯ? ಮಳೆ ಬರುತ್ತೆ, ಪ್ರಳಯ ಬರುತ್ತೆ, ಸೊರೆಗಳು ಒಡೆಯಲ್ಪಡುತ್ತೆ ಅಂತ ಹೇಳ್ಬೇಕಾದ್ರೆ ಒಳ್ಳೇದಾಯ್ತಲ್ಲ, ಈ ಸ್ಥಳ ಎಷ್ಟು ಬೆಲೆ ಹೇಳಿ, ಆ ಸ್ಥಳ ಎಷ್ಟು ಬೆಲೆ ಅಂತ ಹೇಳಿ ಯಾರಾದರೂ ಅಲ್ಲಿ ಹೋಗಿ ಅಸ್ತಿವಾರ ಆಗ್ತಾರಲ್ಲಿ? ತಪ್ಪಿಸಿಕೊಳ್ಳುವುದಕ್ಕೆ ದಾರಿ ನೋಡ್ತಾನ? ಆದ್ದರಿಂದ ಕಾಲವನ್ನು ಅರಿತುಕೊಳ್ಳುವುದು, ಆ ಕಾಲದಲ್ಲಿ ನೀವೇನು ಮಾಡಬೇಕು ಎನ್ನುವುದನ್ನು ಗಮನಿಸುವುದಕ್ಕೆ, ಕಾಲವನ್ನು ನಿಧಾನಿಸದಿರುವಂತಹ ಮನುಷ್ಯರು, ಕಾಲವನ್ನು ಒಬ್ಬನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಅಂದರೆ ಅವನು ಬಲೆಗಳಲ್ಲಿ ಸಿಲುಕುತ್ತಾನೆ. ಕಾಲ ಈ ರೀತಿ ಬರ್ತಾ ಇದೆ. ಅದನ್ನು ನೋಡಿದ ಕೂಡಲೇ ಅರ್ಥ ಆಗುತ್ತೆ, ಓ ಇದು ನಡೆಯುವುದಕ್ಕೆ ಮುಂದಾಯ್ತಾ. ಹಲವು ಕಡೆಗಳಲ್ಲಿ ಯುದ್ಧದ ಸಂದೇಶಗಳು ಬರಲು ಮುಂದಾಯ್ತಾ. ಯೆರೂಸಲೇಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರಾ. 3ನೇ ಯೆರೂಸಲೇಮ್ ದೇವಾಲಯವನ್ನು ಕಟ್ಟುವುದಕ್ಕೆ ಸಿದ್ಧವಾಗ್ತಾ ಇದ್ದಾರಾ. ನಂತರ ಏನು ನಡೆಯುತ್ತೆ? ಬೈಬಲ್ ನೋಡಿದ್ರೆ ಇದೆ, ಮುಂದೆ ನಡೆಯುತ್ತೆ ಅಂತ ಇದೆ. ಹಲವು ದೇಶಗಳಲ್ಲಿ ಯುದ್ಧದ ಸುದ್ದಿಗಳು ಉಂಟಾಗ್ತಾ ಇದೆಯಾ? ಹಲವು ಕಡೆಗಳಲ್ಲಿ ಕ್ಷಾಮ, ಬರಗಾಲ, ಹಲವು ದೇಶಗಳಲ್ಲಿ ಆರ್ಥಿಕತೆಗೆ ಇಕ್ಕಟ್ಟು ಉಂಟಾಗಿ ಅಂತ ಕಾರ್ಯಗಳು ಬರ್ತಾ ಇದೆಯಾ? ಘೋರ ವ್ಯಾಧಿಗಳು ಹರಡುವಂತಹ ಕಾಲ ಬರ್ತಾ ಇದೆಯಾ? ನೋಡ್ತಾ ಇದ್ದೀರಾ ನ್ಯೂಸ್ಗಳಲ್ಲಿ. ಇದರ ಕುರಿತಾಗಿ ಸತ್ಯವೇದನೆ ಹೇಳ್ತಾ ಇದೆ. ಮುಂದೆ ಏನು ಸಂಭವಿಸುತ್ತೆ ಅದನ್ನು ನೋಡಿ ಅದರಲ್ಲಿ ತಪ್ಪಿಸಿಕೊಳ್ಳುವುದಕ್ಕೂ, ಅದರಲ್ಲಿ ನೀವು ಮಾಡಬೇಕಾಗಿರುವ ಕಾರ್ಯವನ್ನು ಮಾಡುವುದಕ್ಕೂ ನೋಡಬೇಕು. ಅದನ್ನು ಬಿಟ್ಟು ಪ್ರಳಯ ಬರ್ತಾ ಇದೆ, ಈ ಸಮಯದಲ್ಲಿ ಮನೆಯನ್ನು ಅಪಹರಿಸೋಣ, ಈ ಮನೆಯನ್ನು ಅಪಹರಿಸೋಣ. ಕೆಲವೊಂದು ಕಡೆ ನೀವು ನೋಡಿರ್ತೀರಾ, ಪ್ರಳಯ ಬರುವಾಗ ಕೆಲವೊಂದು ವ್ಯಕ್ತಿಗಳು ಮರದಲ್ಲಿ ಹತ್ತಿ ಕುಳಿತು ಅಲ್ಲಿ ಪ್ರಳಯ ಬಾಚಿಕೊಂಡು ಹೋಗುವಾಗ ಜನಗಳ ಒಡವೆಗಳನ್ನೆಲ್ಲ ಕಿತ್ಕೊಂಡ್ಬಿಡ್ತಾರೆ ಅವರು ಬಂದು. ಇವನು ಮನೆ ಒಳಗೆ ನುಗ್ಗಿ ಅವರ ಮನೆಯಲ್ಲಿರುವಂತಹ ಆಸ್ತಿ ಸಂಪತ್ತೆಲ್ಲವನ್ನ ಇವನು ಕಬ್ಬಳಿಸುವವನಾಗಿರ್ತಾನೆ, ಹಣವನ್ನು ಕುಡಿಸ್ಕೊತಾನೆ. ಇವನು ತಗೊಂಡೋಗಿ ಎಲ್ಲಿ ತಪ್ಪಿಸ್ಕೊಂತಾನಲ್ಲಿ? ಹಾಗಾದ್ರೆ ಸತ್ಯವೇದ ಹೇಳುತ್ತೆ, ಕಾಲವನ್ನು ನಿರ್ಧರಿಸದಿರುವಂತಹ ವ್ಯಕ್ತಿ. ನಡೆಯುವ ಕಾರ್ಯವನ್ನು ನೋಡಿದ್ದೇನೆ, ಮುಂದೆ ಏನು ನಡೆಯುತ್ತೆ? ಬೈಬಲ್ನಲ್ಲಿ ಎಲ್ಲ ಇದೆ. ಮುಂದೆ ಏನು ನಡೆಯುತ್ತೆ? ಆ ಕಾಲವನ್ನು ಗ್ರಹಿಸದೇ ಇರುವಂಥ ಮನುಷ್ಯರು ಘೋರವಾದ ಬಲೆಯಲ್ಲಿ ಸಿಲುಕುತ್ತಾರೆ. ಸತ್ಯವೇದ ಹೇಳುತ್ತದೆ, ಪ್ರಸಂಗಿಯ ಪುಸ್ತಕ 9ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ಮನುಷ್ಯನೋ ತನ್ನ ಕಾಲಗತಿಯನ್ನ ತಿಳಿಯನಷ್ಟೇ. ಮೀನುಗಳು ಕೆಟ್ಟ ಬಲೆಗೂ ಪಕ್ಷಿಗಳು ಜಾಲಕ್ಕೂ ಸಿಕ್ಕಿ ಬೀಳುವ ಹಾಗೆ ನರಜನ್ಮದವರು ತಮ್ಮ ಮೇಲೆ ತಟ್ಟನೆ ಬೀಳುವ ಕೆಟ್ಟ ಕಾಲಪಾಶಕ್ಕೆ ಸಿಕ್ಕಿಕೊಳ್ಳುವರು. ದುಷ್ಟಕಾಲ, ಕಡೆಯ ಕಾಲ, ಭಯಂಕರವಾಗಿರುವ ಕಾಲ ಬರ್ತಾ ಇದೆಯಲ್ಲ. ಈ ಕಾಲದ ಕುರಿತಾಗಿ ಯಾವ ಭಾವನೆಗಳಿಲ್ಲದೆ ಅದರಲ್ಲಿ ಸುಲಭವಾಗಿ ಹೋಗಿ ಸಿಲುಕುತ್ತಾನೆ. ಸುಲಭವಾಗಿ. ಯಾಕೆಂದರೆ ಅವನು ಬೇರೆ ಒಂದನ್ನು ಶೇಖರಿಸುತ್ತಾ ಇದ್ದಾನೆ. ಪ್ರಳಯ ಬಂದು ತಮ್ಮನ್ನು ಬಾಚಿಕೊಂಡು ಹೋಗುವವರೆಗೂ ಗ್ರಹಿಸಲಾಗದೇ ಇರುವರು. ಸತ್ಯವೇದನೆ ಹೇಳುತ್ತದೆ. ಅವನಿಗೇನೆಂದ್ರೆ ನಾಳೆ ಪ್ರಳಯ ಬರುತ್ತೆ, ಎಲ್ಲ ಬಂದು ನಾಶ ಆಗುತ್ತೆ. ಇವಾಗಲೇ ನಾವು ತಪ್ಪಿಸಿಕೊಳ್ಳುವುದಕ್ಕೆ ದಾರಿಯನ್ನು ಹುಡುಕಬೇಕು ಅಂತ ಯೋಚಿಸದೆ ಆ ಬಾಮ ನೋಡಿ ಸತ್ತೋಗ್ಬಿಡುತ್ತೆ ಅವರಿಗೆ. ಅವರು ಆ ಬಲೆಯಲ್ಲಿ ಸಿಕ್ಕುತ್ತಾರೆ ಎಂಬುದಾಗಿ ಕರ್ತನ ಸತ್ಯವೇದ ಹೇಳುವಂಥದ್ದಾಗಿದೆ. ಆದ್ದರಿಂದಲೇ ಕಾಲವನ್ನು ಅರಿಯುವಂತಹ ತಿಳುವಳಿಕೆ ಬೇಕು. ಯೋಬನು ಸುಂದರವಾಗಿ ಒಂದು ಕಾರ್ಯವನ್ನು ಹೇಳ್ತಾರೆ, ಸರ್ವಶಕ್ತನಾಗಿರುವ ದೇವರಿಗೆ ಕಾಲಗಳು ಮರೆಯಾಗಿರುವುದಿಲ್ಲ. ಅವರನ್ನು ಅರಿತಿರುವವರು ಕಾಲದ ಕುರಿತಾಗಿ ನಿಧಾನಿಸದೇ ಇರುವುದೇನು? ಹಾಗಾದರೆ ನೀವು ಕರ್ತನ ಸತ್ಯವೇದದಲ್ಲಿ ಓದಿ ಹುಡುಕಿದ್ರೆ ನೀವು ಬದುಕುತ್ತಿರುವಂತಹ ಕಾಲ ಏನು ಎನ್ನುವುದನ್ನು ಸ್ಪಷ್ಟವಾಗಿ ತೋರಿಸುವುದರೊಂದಿಗೆ ಈ ಕಾಲದಲ್ಲಿ ಮುಂದೆ ಏನು ನಡೆಯುತ್ತದೆ, ಮುಂದೆ ನಡೆಯುವಂತಹ ಸಂಭವಗಳು ಏನೆಂಬುದಾಗಿ ಪದಗಳು ಮಾರ್ಪಡದೆ ನಡೆಯುವಂತಹ ಸಂಭವಗಳು ಮುಂಚಿತವಾಗಿ ತಿಳಿಸಲ್ಪಟ್ಟಿದೆ. ಹಾಗಾಗಿ ಒಂದೊಂದು ಕಾಲದಲ್ಲಿ ವಂಚಿಸುವುದಕ್ಕೆ ಒಂದು ಕಾಲ ಬರುತ್ತದೆ. ಯುದ್ಧದ ಸುದ್ದಿಯನ್ನ ಕೇಳ್ಪಡುವಂತಹ ಕಾಲ ಬರುತ್ತದೆ. ಬರಗಾಲಗಳು ಬರುವಂಥದ್ದಾಗಿವೆ. ಅಂತ್ಯಕ್ರಿಸ್ತರು ಜನಗಳನ್ನು ವಂಚಿಸಿ ಯಾಮಾರಿಸುವಂತಹ ಕಾಲ ಬರುತ್ತದೆ. ದೇವರ ಮಕ್ಕಳು ವಿಶ್ವಾಸಕ್ಕೋಸ್ಕರವಾಗಿ ಚಿತ್ರಹಿಂಸೆ ಪಡುವಂತಹ ಕಾಲಗಳು ಬರುತ್ತವೆ. ದೇವರ ಜನಗಳು ತೋರಿಸಲ್ಪಡಲು ಸೆರೆಮನೆಗಳಲ್ಲಿ ಹಾಕಲ್ಪಡುವುದಕ್ಕೆ ಕಾಲಗಳು ಬರುವಂಥದ್ದಾಗಿದೆ.
ಇವೆಲ್ಲ ಮತ್ತಾಯ 21ನೇ ಅಧ್ಯಾಯ, 24ನೇ ಅಧ್ಯಾಯ, ಲೂಕ 21ನೇ ಅಧ್ಯಾಯ ಇವೆಲ್ಲದರಲ್ಲಿಯೂ ಸುದೀರ್ಘವಾಗಿ ಹೇಳಲ್ಪಟ್ಟದಾಗಿದೆ. ಹಾಗಾದರೆ ಬರುವಂತಹ ಘೋರವ್ಯಾಧಿಗಳು, ಕ್ಷಾಮಗಳು, ಅದರ ನಂತರ ಭೂಕಂಪಗಳು, ಇದರ ಕುರಿತೆಲ್ಲ ಬಹಳವಾಗಿ ಹೇಳಿದೆ. ಹಾಗಾಗಿ ನಡೆಯುವಂತಹ ಕಾರ್ಯಗಳನ್ನು ನೋಡಿ ಮುಂದೆ ಏನು ಸಂಭವಿಸುತ್ತದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ತಪ್ಪಿಸಿಕೊಳ್ಳುವುದಕ್ಕೂ ಇಂತಿಂಥ ಕಾಲದಲ್ಲಿ ನಾವು ಯಾವ ರೀತಿ ನಡೆದುಕೊಳ್ಳಬೇಕು ಎನ್ನುವುದರಲ್ಲಿಯೂ ನಾವು ಮಾಡಬೇಕಾಗಿರುವ ಕರ್ತವ್ಯಗಳು ಏನೆನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಸತ್ಯವೇದದಲ್ಲಿ ಬರೀ ವಾಗ್ದಾನವನ್ನು ಮಾತ್ರ ಓದುವುದರಲ್ಲಿ ನಿಂತುಕೊಳ್ಳದೆ ಕಾರ್ಯಗಳ ಕುರಿತಾಗಿರುವಂಥ ಕಾರ್ಯಗಳನ್ನು ಓದುವುದಕ್ಕೆ ಮುಂದಾಗಿರಿ. ದೇವರು ನಿಮ್ಮನ್ನ ಬಲೆಗಳಿಂದ ತಪ್ಪಿಸುವುದಕ್ಕೆ ಆತನು ನೋಹನ ಕಾಲದಲ್ಲಿ ಕಾಲವನ್ನು ಅರಿತದಂತಹ ನೋಹನನ್ನು ತಪ್ಪಿಸಿದ ರೀತಿಯಲ್ಲಿ ದೇವರು ಈ ಕಡೆಯ ದಿನಗಳಲ್ಲಿ ನಮ್ಮನ್ನು ತಪ್ಪಿಸುವುದಕ್ಕೆ ಶಕ್ತರಾಗಿದ್ದಾರೆ. ಇವೆಲ್ಲವುಗಳಿಗೆ ನೀವು ತಪ್ಪಿಸಿಕೊಂಡು ಮನುಷ್ಯಕುಮಾರನು ಬರುವಾಗ ಆತನ ಮುಂದೆ ನಿಂತುಕೊಳ್ಳುವುದಕ್ಕೆ ಪೂರ್ಣ ಶಕ್ತರಾಗುವಂತೆ ಯಾವಾಗಲೂ ಎಚ್ಚರವಿದ್ದು ಪ್ರಾರ್ಥನೆ ಮಾಡಿರಿ. ದೇವರ ಬರುವಿಕೆ ಸಮೀಪ, ಕಾಲಗಳ ಕುರಿತಾಗಿರುವ ಜ್ಞಾನ ಈಗ ನಮಗೆ ಬಹಳ ಬಹಳ ಅವಶ್ಯ. ಏಕೆಂದರೆ ಸತ್ಯವೇದದಲ್ಲಿ ಹೇಳಲ್ಪಟ್ಟಿರುವಂಥ ಕಾರ್ಯಗಳೆಲ್ಲ ನಮ್ಮ ಕಣ್ಗಳು ಕಾಣಲು ನೆರವೇರುತ್ತಾ ಇವೆ. ಕರ್ತನು ತಾನೇ ಇನ್ನು ಮುಂದೆ ಸತ್ಯವೇದ ಮುಖಾಂತರವಾಗಿ ನಿಮ್ಮ ಹತ್ರ ಮಾತಾಡಿ, ನೀವು ಬದುಕುತ್ತಿರುವಂಥ ಕಾಲದ ಕುರಿತಾಗಿ, ಮುಂದೆ ಬರುವಂಥ ಕಾಲಗಳ ಕುರಿತಾಗಿ ಒಳ್ಳೆಯ ಪ್ರಕಟಣೆಗಳನ್ನು ಕೊಟ್ಟು ನಿಮ್ಮನ್ನು ಪರಿಪೂರ್ಣವಾಗಿ ಮುನ್ನಡೆಸಲಿ. ಆಮೇನ್. ಕಣ್ಗಳನ್ನು ಮುಚ್ಚಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪ್ರೀತಿಯೂ ಕೃಪೆಯೂ ತುಂಬಿರುವಂತಹ ಪರಲೋಕದ ತಂದೆಯೇ, ನಾವು ಬದುಕುತ್ತಿರುವಂತಹ ಕಾಲ ಆಪತ್ತುಗಳು ತುಂಬಿರುವಂಥ ಕಾಲ ಅಂತ ಅರಿತಿದ್ದೇವೆ. ಒಂದು ಕಾಲದಲ್ಲಿ ಕಡೆಯ ಕಾಲದ ಸಂಭವಗಳನ್ನು, ಬರುವಂತಹ ಆಪತ್ತಿನ ಕಾರ್ಯಗಳ ಕುರಿತಾಗಿ ಪ್ರಸಂಗ ಮಾಡಿದ್ದೇವೆ. ಆದರೆ ಇವತ್ತು ನಾವು ಮಾತಾಡಿದ ಎಲ್ಲ ಕಾರ್ಯವನ್ನು ಕಣ್ಗಳು ಕಾಣಲ್ಪಡುವ ರೀತಿಯಲ್ಲಿ ನೋಡುತ್ತಾ ಇದ್ದೇವೆ. ಇನ್ನೂ ಕಾಲ ತಾಮಸವಾಗುವುದೆನ್ನುವಂಥ ಶಬ್ದ ನಮ್ಮ ಕಿವಿಗಳಲ್ಲಿ ಪ್ರತಿಧ್ವನಿಸುತ್ತಾ ಇರುವುದನ್ನು ಗಮನಿಸಲು ಸಾಧ್ಯವಾಗ್ತಾ ಇದೆ. ಈಗಲೂ ನಾವು ಕಾಲದ ಕುರಿತಾಗಿ ಭಾವನೆಗಳಿಲ್ಲದೆ ಇರುವ ಹಾಗೆ ದೇವರ ನಮ್ಮ ಸತ್ಯವೇದದಲ್ಲಿ ಕಾಲದ ಕುರಿತಾಗಿ ಹೇಳಿರುವಂತಹ ಕಾರ್ಯಗಳನ್ನು, ಮುಂದೆ ಮುಂದೆ ಸಂಭವಿಸಬೇಕಾಗಿರುವ ಕಾಲಗಳ ಕುರಿತಾಗಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ತಪ್ಪಿಸಿಕೊಳ್ಳುವುದಕ್ಕೂ, ಅನೇಕರನ್ನ ದೇವರೇ ನಾವು ಬಿಡಿಸುವುದಕ್ಕೂ, ನಾವು ತಪ್ಪಿಸಿಕೊಳ್ಳುವುದಕ್ಕೂ, ನಮಗೋಸ್ಕರ ಈ ಕಡೆಯ ಕಾಲದಲ್ಲಿಟ್ಟಿರುವಂತಹ ಕರ್ತವ್ಯಗಳನ್ನು ನಾವು ಅರಿತು ಅದನ್ನು ಸಿದ್ಧ ಮಾಡಿಸುವುದಕ್ಕೂ, ದೇವರು ಬರುವಾಗ ನಿಮ್ಮ ಮುಂದೆ ನಿಂತುಕೊಳ್ಳುವುದಕ್ಕೆ ಪೂರ್ಣ ಶಕ್ತರಾಗುವುದಕ್ಕೂ ನಮ್ಮನ್ನು ಪರಿಪೂರ್ಣವಾಗಿ ತೆಗೆಸಿ ಒಪ್ಪಿಸಿಕೊಡುತ್ತೇವೆ. ಕರ್ತನ ಸತ್ಯವೇದದಲ್ಲಿ ದೇವರಾತ್ಮನ ನಮ್ಮನ್ನು ಮುನ್ನಡೆಸಲಿ. ವಾಕ್ಯಗಳನ್ನು ಪ್ರಕಟಿಸಿ, ಕಾಲಗಳನ್ನು ಪ್ರಕಟಿಸಿ, ಕಾಲದ ಕುರಿತಾಗಿರುವ ಭಾವನೆಗಳನ್ನು, ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರಿಗೂ ನೀವು ಅನುಗ್ರಹಿಸಿರಿ. ಇನ್ನು ಮುಂದೆ ಬರುವಂತಹ ಕಾಲಗಳು ಬಹಳ ಕಠಿಣವಾಗಿರುವುದರಿಂದ ನಿಮ್ಮ ಮಕ್ಕಳು ಪರಿಪೂರ್ಣವಾಗಿ ಅದರಲ್ಲಿ ಸಿಲುಕದ ಹಾಗೆ ಅವರ ಕಾಲುಗಳನ್ನು ಬಲೆಗಳಿಗೆ ತಪ್ಪಿಸುವಂತೆ ಮಾಡಿರಿ. ಕರ್ತನ ಕರೆಗಳಲ್ಲಿ ಎಲ್ಲವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇನೆ. ನೀವೇ ಹತೋಟಿಗೆ ತೆಗೆದುಕೊಳ್ಳ್ರಿ. ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನ ಆಶೀರ್ವದಿಸಿ ನಿಮ್ಮ ರೆಕ್ಕೆಗಳನ್ನು ಮರೆ ಮಾಡಿಕೊಳ್ಳ್ರಿ, ಪರಾಂಬರಿಸಿರಿ. ಯೇಸುವಿನ ಮೂಲಕ ನಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸಿರಿ. ನಮ್ಮ ತಂದೆಯೇ, ಆಮೇನ್. ದೇವರು ಈ ದಿನದಲ್ಲಿ ನಮ್ಮ ಸಂಗಡ ಮಾತಾಡಿದರು. ಕಾಲಗಳನ್ನು ಅರಿತುಕೊಳ್ಳುವುದರಲ್ಲಿ ಗಮನ ಇಲ್ಲದವರಾಗಿ ಮಾತ್ರ ಇರಬೇಡ್ರಿ. ಯಾಕೆಂದರೆ ಇನ್ನು ಮುಂದೆ ಕಾಲ ತಾಮಸವಾಗದು. ಹಾಗಾದರೆ ಕಾಲದ ಕುರಿತಾಗಿ ಸತ್ಯವೇದ ಏನು ಹೇಳುತ್ತದೆ ಎನ್ನುವುದನ್ನು ಕ್ರಮವಾಗಿ ಓದಿರಿ. ಅದನ್ನು ಅರ್ಥ ಮಾಡಿಕೊಳ್ಳುವುದನ್ನು ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಬರುವಂತಹ ಕಾಲ, ಬದುಕುತ್ತಿರುವಂಥ ಕಾಲ, ಅದರಲ್ಲಿ ಯಾವ ರೀತಿ ನಾವು ತಪ್ಪಿಸಿಕೊಳ್ಳಬೇಕು, ಆ ಕಾಲದಲ್ಲಿ ನಾವು ಮಾಡಬೇಕಾಗಿರುವ ಕರ್ತವ್ಯ ಏನು ಎನ್ನುವಂತಹ ಮುಖ್ಯವಾಗಿರುವ ಕಾರ್ಯಗಳನ್ನು ತಿಳಿದುಕೊಳ್ಳ್ರಿ. ದೇವರ ಬರುವಿಕೆ ಸಮೀಪ. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.